ಥರ್ಡ್ ಐ ಆ್ಯಕ್ಟಿವೇಶನ್ ಅದು ಎಲ್ರಿಗೂ ಕೆಲಸ ಮಾಡಲ್ಲ. ಕಲ್ಸ್ಕೊಟ್ಟಿದ್ದು ಅವನಲ್ವ, ಓಪನ್ ಮಾಡಿಬಿಟ್ಟವನೇ. ಈಗ ಅದನ್ನು ಕ್ಲೋಸ್ ಮಾಡೋಕ್ಕೆ ಏನು ದಾರಿ ಗೊತ್ತಿಲ್ಲ. ಕಾರ್ಮಿಕ್ ಕನೆಕ್ಷನ್ ಇರ್ತದೆ, ಅದನ್ನೆಲ್ಲ ಕತ್ತರಿಸಿ ಸಾಲ್ವ್ ಆಯಿತು. ಇವಾಗ ಏನು ಅಂದರೆ ಲಲಿತ ಸಹಸ್ರನಾಮ ಯಾರು ಬೇಕಾದ್ರೂ ಹೇಳ್ಬೋದು, ಅದು ಬೇರೆ. ಬಟ್ ಶಾಸ್ತ್ರೋಕ್ತವಾಗಿ ಹನುಮಾನ್ ಚಾಲಿಸ ಪ್ಲಸ್ ಇದು ಲಲಿತ ಸಹಸ್ರನಾಮ ಆ ಮಗುಗೆ ದೀಕ್ಷೆ ಕೊಟ್ಟು, ಅವ್ರು ಯಾರು ಬರೋದು ಇಲ್ಲ, ಅವ್ರಿಗೆ ಯಾರಿಗೂ ಅದು ಒಲಿಯೋದು ಇಲ್ಲ, ಅದು ಒಳಗಡೆ ಇರಬೇಕು. ಸೊ ಅಂಥವ್ರಿಗೂ ಕೂಡ ಮಾಡಿಸ್ಬೋದು. ಅಂದರೆ ಅದರಲ್ಲಿ ಆ ಲೆವೆಲ್ ವಿದ್ಯೆಗಳು ಅವ್ರು ಕಲ್ತ್ಕೊಂಡಿದ್ರೆ ಇಂತಿಂಥವ್ರಿಗೆಲ್ಲ ಆಕ್ಟಿವ್ ಮಾಡಿಸ್ಬೋದು. ಅದರಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಬಟ್ ಆಕೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆಕ್ಟಿವ್ ಆದರೆ ಅದಕ್ಕೆ ಸಾಕ್ಷಿ ಇಷ್ಟೇ. ಕಣ್ಣು ಮುಚ್ಚಿಬಿಟ್ಟು ನೀನು ಏನೇನು ಕೇಳಿದ್ರು ಎಲ್ಲವನ್ನ ಹೇಳ್ತಾನೆ. ಅದಕ್ಕೆ ಥರ್ಡ್ ಐ ಓಪನ್ ಆಯಿತು. ಒನ್ ಈಗ ಥರ್ಡ್ ಐ ಅವರು ಆಕ್ಟಿವ್ ಮಾಡಿಬಿಟ್ಟಿದ್ದಾರೆ. ಈಗ ಮಾಡಿದ್ಮೇಲೆ ಅದು ಏನೇನು ಗೋಚರ ಆಗುತ್ತೋ ಗೊತ್ತಿಲ್ಲ. ಈಗ ನಾನು ಡ್ರೈವಿಂಗ್ ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲೆಲ್ಲಿ ಹೋಗ್ತೀನಿ ನನಗೆ ಗೊತ್ತಿಲ್ಲ. ಇಷ್ಟ ಬಂದಿದ್ದ ಕಡೆ ಎಲ್ಲ ನುಗ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಈಗ ಆಕೆಗೆ ಏನು ಮಾಡಿದ್ದಾರೆ, ಅವ್ರೇನು ಹೋಗು ಅಂತ ಹೇಳಿಲ್ಲ, ಬಟ್ ಓಪನ್ ಆಗ್ಬಿಟ್ಟಿತ್ತೆ, ಎಲ್ಲ ಕಾಣಿಸೋಕೆ ಶುರು ಮಾಡ್ಬಿಟ್ಟಿತ್ತೆ. ಈಗ ನನ್ನ ಹತ್ರ ಬಂದಿದ್ರು ಪರಿಹಾರಕ್ಕೆ. ನಾನು ಸ್ವಲ್ಪ ಹೊರಟ, ನನ್ನದು ಭಾಷೆ ಹೊರಟಾಗಿದೆ, ನಾನು ಸ್ವಲ್ಪ ರಫ್ ಅಂಡ್ ಟಪ್ಪೆ. ಯಾವನ ಹತ್ರ ಕರ್ಕೊಂಬಂದು ಡ್ಯಾಮೇಜ್ ಆಗಿದೆ, ಹೋಗಿ ಅವನ ಹತ್ರ ರಿಪೇರಿ ಮಾಡಿಸ್ಕೊ ಹೋಗು. ಅವನ ಹತ್ರ ಫಸ್ಟ್ ಕೇಳ್ಕೊಂಬ, ನಾನು ರೆಡಿ ಮಾಡ್ತೀನಿ, ನಿನ್ನ ಮಗಳು ನಾನು ರೆಡಿ ಮಾಡೋದು ಗೊತ್ತಿರ್ತದೆ. ನಾನು ಹೇಳೋದು ಕತ್ತರಿಸೋದು, ಸುಟ್ಟಾಕೋದು, ನಿಷ್ಕ್ರಿಯಗೊಳಿಸೋ ವಿದ್ಯೆ ಕಲ್ತೀನಿ, ನಾನು ಸರಿ ಮಾಡ್ತೀನಿ. ಬಟ್ ಮೊದಲು ಅವನ ಹತ್ರ ಓಡ್ಬ. ಅವನು ಏನು ಹೇಳ್ತಾನೆ, ಕಲ್ಸ್ಕೊಟ್ಟಿದ್ದು ಅವನಲ್ವ, ಓಪನ್ ಮಾಡಿಬಿಟ್ಟವನೇ. ಈಗ ಅದನ್ನು ಕ್ಲೋಸ್ ಮಾಡೋಕ್ಕೆ ಏನು ದಾರಿ ಗೊತ್ತಿಲ್ಲ. ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ ತಗೊಂಡು. ದುಡ್ಡು ಯಾವನಿಗೆ ಬೇಕು, ಹಿಂಗೆ ಡ್ಯಾಮೇಜ್ ಆಗ್ಬಿಟ್ಟಿತ್ತಲ್ಲ ಅದನ್ನು ಕೊಡು. ಹೌದು, ಅದು ಮುಖ್ಯ ಅಲ್ವಾ. ಈಗ ರಿಪೇರಿ ಮಾಡೋದನ್ನ, ಗಾಡಿ ರಿಪೇರಿ ಮಾಡೋಕ್ಕೆ ಬರಲಿಲ್ಲ ಅಂದಮೇಲೆ ಮೆಕ್ಯಾನಿಕ್ ಅಂಗಡಿ ಏನಕ್ಕೆ ಇಟ್ಕೊಂಡಿದ್ಯಾ, ನಿನಗದು ಉಪಯೋಗಕ್ಕೆ ಬರಲ್ಲ. ಸೊ ನಾನು ಅವನಿಗೆ ನೆಕ್ಸ್ಟ್ ಅವನಿಗೆ ಕಾಂಪನ್ಸೇಷನ್ ಕೊಡಿಸು ಅಂತ, ಕಾಂಪನ್ಸೇಷನ್ ಕೊಡಿಸಿ. ಹಿಂಗಾಗ್ಬಿಟ್ಟೈತೆ, ಅಯ್ಯೋ ನಮ್ಗೆ ಯಾವ ಕಾಂಪನ್ಸೇಷನ್ ಬೇಡ, ಮೊದಲು ರಿಪೇರಿ ಸರಿ ಮಾಡಿಕೊಡಿ ಅಂತ. ಆಮೇಲೆ ಹಿಪ್ನೋಥೆರಪಿ ಮಾಡಿ, ಸೊ ಅದನ್ನೆಲ್ಲ ಅವಳ ಕೈಯಲ್ಲೇ, ಅಂದರೆ ಪಾಸ್ಟ್ ಲೈಫ್ದೇನೋ ಕಾರ್ಮಿಕ್ ಕನೆಕ್ಷನ್ ಇರ್ತದೆ, ಅದನ್ನೆಲ್ಲ ಕತ್ತರಿಸಿ ಸಾಲ್ವ್ ಆಯಿತು. ಇವಾಗ ಏನು ಆ ಥರದ್ದು ಇಲ್ಲ. ಹನುಮಾನ್ ಚಾಲಿಸ ಹೇಳ್ಕೊಟ್ಟೆ, ಶ್ರೀಚಕ್ರ ಕೊಟ್ಟಿದ್ದೀನಿ ಅವ್ರ ಮನೆಗೆ, ಲಲಿತ ಸಹಸ್ರನಾಮ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಲಲಿತ ಸಹಸ್ರನಾಮ ಯಾರು ಬೇಕಾದ್ರೂ ಹೇಳ್ಬೋದು, ಅದು ಬೇರೆ. ಬಟ್ ಶಾಸ್ತ್ರೋಕ್ತವಾಗಿ ಆ ಮಗುಗೆ ಏನು ಬೇಕೋ ಅದಕ್ಕೋಸ್ಕರ ರಕ್ಷಣೆ, ಒಂದು ರಕ್ಷಾ ಕವಚ, ಗುರು ಮುಖೇನ. ಎಸ್, ಹನುಮಾನ್ ಚಾಲಿಸ ಪ್ಲಸ್ ಇದು ಲಲಿತ ಸಹಸ್ರನಾಮ ಆ ಮಗುಗೆ ದೀಕ್ಷೆ ಕೊಟ್ಟು, ನೀನು ಇವತ್ತಿಂದ ಹಿಂಗೆ ಎಷ್ಟು ಸಲ ಹೇಳ್ಬೋದು ಅಂತ ಹೇಳಿ ಹೇಳಿಸ್ಕೊಂಡು, ಈಗ ಅದು ಯಾವುದು ಬಂದಿಲ್ಲ, ಅಂದರೆ ಬರ್ತಾ ಇಲ್ಲ ಯಾವುದು. ನೆಮ್ಮದಿಯಾಗಿ ನಿದ್ದೆ ಮಾಡ್ತಾವಳೆ, ಸ್ಕೂಲ್ಗೆ ಹೋಗ್ತಾಳೆ, ಮುಂಚೆ ಅಷ್ಟು ಆಕ್ಟಿವ್ ಇಲ್ಲ, ಬಟ್ ಯಾವುದೇ ರೀತಿ ಭಯ ಇಲ್ಲ, ಮುಕ್ತವಾಗಿ ಇದ್ದಾಳೆ. ಒಟ್ಟು 3 ಸೆಷನ್ ಮಾಡಿದೆ ಹಿಪ್ನೋಥೆರಪಿ. ಅದಾದಮೇಲೆ ಶ್ರೀಚಕ್ರ ರಚನೆ ಮಾಡಿ ಅವ್ರಿಗೆ ಕೆಲವೊಂದು ಯೋಗ ಕ್ರಿಯೆ, ಧ್ಯಾನ ಕ್ರಿಯೆಗಳನ್ನು ಹೇಳಿಕೊಟ್ಟು ಈಗ ಆರಾಮಾಗಿದ್ದಾರೆ. ಹಂಗಾಗಿರೋದ್ರಿಂದ ಈ ಥರ್ಡ್ ಐ ಆ್ಯಕ್ಟಿವೇಶನ್ ಅದು ಎಲ್ರಿಗೂ ಕೆಲಸ ಮಾಡಲ್ಲ. ಫಸ್ಟ್ ಲೆವೆಲಲ್ಲಿ ಯಾರು ಬೇಕಾದ್ರೂ ಕಲಿಬೋದು, ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಕೆಲವ್ರು ಹೆಂಗಿದ್ದಾರೆ ಅಂತಂದರೆ ಕುರುಡ್ರಿಗೆ ಬೇಕಾದರೂ ಥರ್ಡ್ ಐ ಓಪನ್ ಮಾಡಿಸ್ತಾರೆ. ಅಂದರೆ ಹುಟ್ಟು ಕುರುಡ ಅವ್ನು ಕಾಣಿಸಲ್ಲ, ಬಟ್ ಅವ್ನು ಹೇಳ್ತಾನೆ ಇಲ್ಲೇನೋ ಬೆಡ್ ಲ್ಯಾಂಪ್ ಇದೆ, ಇಲ್ಲೇನೋ ಬಟ್ಟೆ ಥರ ಇದೆ, ಅದು ಅಂಥವ್ರಿಗೆ ಒಂದು ಒಳ್ಳೆ ಇದು ಗುರುಗಳೇ, ಅದು ಅವರು ಅಂಥವ್ರಿಗೆ ಹೇಳ್ಕೊಟ್ರೆ ಗ್ರೇಟ್ ಅನಿಸುತ್ತೆ. ಹೌದು. ಬಟ್ ಇನ್ನೊಂದು ಹೇಳ್ತೀನಿ, ಇವಾಗ ಹಂಗಂತೇಳಿ ಎಲ್ಲ ಕುಡ್ರಿಗೂ ನನಗೆ ಹೇಳ್ಕೊಡಿ ಅಂದರೆ ಬರಲ್ಲ. ಅವ್ರು ಯಾರು ಬರೋದು ಇಲ್ಲ, ಅವ್ರಿಗೆ ಯಾರಿಗೂ ಅದು ಒಲಿಯೋದು ಇಲ್ಲ, ಅದು ಒಳಗಡೆ ಇರಬೇಕು. ಆ ಒಂದು ಸತ್ವ, ಒಂದು ಅಂಶ ಒಳಗಡೆ ಇದ್ದರೆ ಖಂಡಿತವಾಗ್ಲೂ ಆತ ಕೂಡ, ಅವ್ರಿಗೂ ಕೂಡ ಅದು ಚಾಲೆಂಜ್ ಆಗುತ್ತೆ. ಅಂದರೆ ಅಂಥವರೆಲ್ಲ ಇದ್ದಾರೆ, ಕುಡ್ರಿಗೂ ಕೂಡ ನಾನು ಥರ್ಡ್ ಐ ಆ್ಯಕ್ಟಿವ್ ಮಾಡಿಸ್ತೀನಿ ಅಂತ. ಅಲ್ಲಪ್ಪ, ಹುಟ್ಟು ಕೂಡ ಕಣೆಯ, ಅವನಿಗೆ ಹೆಂಗೆ ನೀನು ಮಾಡಿ, ನಾನು ಮಾಡಿಸ್ತೀನಿ ಅಂತ, ನಾನು ಮಾಡಿಸ್ತೀನಿ. ಸೊ ಅವ್ರಿಗೂ ಕೂಡ, ಅಂದರೆ ಅವ್ರಿಗೆ ವಸ್ತುಗಳು ಗೊತ್ತಿಲ್ಲ, ಬಟ್ ಅದು ಸ್ಪರ್ಶ ಗೊತ್ತಲ್ಲ. ಹೌದು ಹೌದು, ಇದು ಬಟ್ಟೆ, ಇದು ಕಂಬಳಿ, ಇದು ಏನೋ ಮರ ಇದ್ದಂಗೆ ಐತೆ, ಅದನ್ನು ಅವರು ಮುಟ್ಟು ನೋಡ್ದೇನೆ ಹೇಳ್ತಾರೆ. ಇಲ್ಲಿ ಏನೇನಿದೆ ಹೇಳು ರೂಮಲ್ಲಿ ಅಂತಂದರೆ ಹೇಳ್ತಾರೆ. ಇಲ್ಲೆಲ್ಲ ಒಂದು ಲೈಟ್ ಇದೆ. ಲೈಟ್ ಅಂದರೆ ಅವ್ರಿಗೇನು ಬಣ್ಣ ಗೊತ್ತಿಲ್ಲ, ಆಕಾರನೂ ಗೊತ್ತಾಗಲ್ಲ, ಬಟ್ ಲೈಟ್ ಇದೆ, ಇಲ್ಲೊಂದು ಸ್ಕ್ರೀನ್ ಇದೆ, ಕಿಟಕಿ ಇದೆ, ಬಾಗಿಲಿದೆ, ಯಾವ ಕಡೆ ಇದೆ ಎಲ್ಲ ಬೇಕಾದ್ರೆ ಹೇಳ್ತಾರೆ. ಸೊ ಅಂಥವ್ರಿಗೂ ಕೂಡ ಮಾಡಿಸ್ಬೋದು. ಅಂದರೆ ಅದರಲ್ಲಿ ಆ ಲೆವೆಲ್ ವಿದ್ಯೆಗಳು ಅವ್ರು ಕಲ್ತ್ಕೊಂಡಿದ್ರೆ
ಇಂತಿಂಥವ್ರಿಗೆಲ್ಲ ಆಕ್ಟಿವ್ ಮಾಡಿಸ್ತಾರೆ. ಅದರಲ್ಲಿ ಇವಾಗ ನೀವು ಸ್ಪಿರಿಟ್ ಕಾಣಿಸುತ್ತೆ ಅಂತ ಹೇಳಿದ್ರಿ ಥರ್ಡ್ ಐ ಓಪನ್ ಆದ್ರೆ, ಸೊ ಗುಡ್ ಸ್ಪಿರಿಟ್ ಕಾಣಿಸುತ್ತಾ, ಏಂಜಲ್ಸ್ ಕಾಣಿಸ್ತಾರೆ? ಹೌದು, ಕೆಲವರಿಗೆ ದೇವ್ರು ಕಾಣಿಸ್ತಾರೆ. ಸಾಯಿಬಾಬನ್ ನೋಡಿದೆ ನಾನು, ನಮ್ಮ ಮನೆಗೆ ಬಂದಿದ್ದಾರೆ, ಕುತ್ಕೊಂಡಿದ್ದಾರೆ, ಬೇರೆಯವ್ರಿಗೆ ಯಾರಿಗೂ ಕಾಣ್ತಾ ಇಲ್ಲ. ಅದೇ ಅವ್ರಿಗೆ ಮಾತ್ರ ಕಾಣ್ತಾ ಇದೆ. ನಾವೇ ಸಾಯಿಬಾಬಾ ನೋಡಿ ಅಲ್ಲಿ ಚೇರ್ ಮೇಲೆ ಕುಂತಿದ್ದಾರೆ ಅಂತಾರೆ. ನಾವ್ ಎಲ್ಲಿ ಕುಂತವ್ರೆ ಎಲ್ಲ ನೋಡ್ತಾ ಇದೀವಿ. ನಮ್ ಕಣ್ಣಿಗೆ ಕಾಣಿಸಲ್ಲ, ಬಟ್ ಆಕೆ ಕಣ್ಣಿಗೆ ಕಾಣಿಸ್ತಾ ಇದೆ. ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲು ಯಾವ ಕಲರ್ ಬಟ್ಟೆ ಹಾಕಿದ್ದಾರೆ, ಏನ್ ಹೇಳ್ತಾವ್ರು ಹೇಳು ಅಂದ್ರೆ ಅವ್ರು ಹೇಳೋದನ್ನ ಕೇಳ್ಕೊಂಡು ಹೇಳ್ತಾಳೆ. ಬಟ್ ಆ ವಾಯ್ಸು ನಮಗ್ ಕೇಳಿಸಲ್ಲ, ಆಕೆ ಗೊತ್ತಾಗುತ್ತೆ. ಆ ಥರ ಖಂಡಿತವಾಗ್ಲೂ ಗುಡ್ ಸ್ಪಿರಿಟ್ ಆರ್ ಬ್ಯಾಡ್ ಸ್ಪಿರಿಟ್ ಅದು ಎರಡೂ ಕೂಡ ಕಾಣಿಸೋದಕ್ಕೆ ಶುರುವಾಗುತ್ತೆ. ಹಂಗಾಗಿರೋದ್ರಿಂದ ಬಟ್ ನಾನು ಹೇಳೋದು ಮಕ್ಕಳಿಗೆ ಆ ಬೇಸಿಕ್ ಲೆವೆಲಲ್ಲಿ ಅದು ಮಕ್ಕಳಿಗೆ ಮಾಡಿಸೋದು ಒಳ್ಳೇದಾ ಇಲ್ಲ ಏನ್ ಗುರುಗಳೇ ಅದು ಮಾಡಿಸ್ಬೋದಾ? ನನಗನ್ಸಿದ್ದು ಏನಂದ್ರೆ, ಈ ಥರ್ಡ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ. ಈಗ ನಿಮಗೆ 1937 ಇಂಟು 144 ಇಂಟು ಹಾಕ್ಬಿಟ್ಟು ಹೇಳ್ಬಿಟ್ಟು ನೀವೇನು ಮಾಡಿದ್ರಿ, ಕ್ಯಾಲ್ಕುಲೇಟರ್ಲ್ಲಿ ಹೊಡೆದ್ರೆ ಆನ್ಸರ್ ಬಂದು ಹೇಳ್ಬಿಟ್ರಿ. ಈಗ ಆನ್ಸರ್ ಬಂದು ಹೇಳಿದ್ರೆ ಪ್ರತಿ ಸಲ ನಾನು ಕೇಳಿದಾಗ್ಲೂ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀರಾ, ಆನ್ಸರ್ ಹೇಳ್ತೀರಾ. ಬಟ್ ದಿಸ್ ಈಸ್ ನಾಟ್ ಮ್ಯಾಥ್ಸ್. ಇದು ಗಣಿತ ಆಗೋಕ್ಕೆ ಸಾಧ್ಯವೇ ಇಲ್ಲ. ಗಣಿತದಲ್ಲಿ ಏನು ಮಾಡಬೇಕು, ಭಾಗಾಕಾರ ಹಾಕ್ಬೇಕು ಇಲ್ಲಿಂದ. ಓಕೆ, 3 1 3 ಬರೀ, 4 3 9, 4 3 12 ಬರೀ. ಅದು ಬರೆದು 5 ಸಂಖ್ಯೆ ಇರ್ತದ, 4 ಸಂಖ್ಯೆ ಇರ್ತದೆ, ಇದೆಲ್ಲ ಬರೆದ್ಮೇಲೆ ಆನ್ಸರ್ ಬರ್ತದೆ. ಇದು ಪ್ರೋಸೆಸ್. ಇದು ಅಂದರೆ ನಿಜವಾಗ್ಲೂ ಗಣಿತ ಕಲಿಬೇಕಾದ್ರೆ ಹಿಂಗೆ ಕಲಿಬೇಕು. ಕ್ಯಾಲ್ಕುಲೇಟರ್ ಇಟ್ಕೊಂಡು ಏನು ಗಣಿತ ಮಾಡ್ತೀವಿ? ಈಗ ನೆಕ್ಸ್ಟ್ ನೀನು 2 ಡಿಜಿಟ್ಸ್ ಹೇಳಿದ್ರು ಕ್ಯಾಲ್ಕುಲೇಟರ್ ಇಟ್ಕೊಂಡೇ ಮಾಡ್ತೀವಿ. ಹೌದು. ಈ ಥರ್ಡ್ ಐ ಅನ್ನೋದು ಏನಾಗುತ್ತೆ, ಕ್ಯಾಲ್ಕುಲೇಟರ್ ಇದ್ದಂಗೆ ರೆಡಿಮೇಡ್ ಆನ್ಸರ್ ಸಿಕ್ಕಿಬಿಡ್ತದೆ. ಹೇಳು, ಈಗ ರೆಡಿಮೇಡ್ ಆನ್ಸರ್ ಸಿಕ್ಕಿ ಏನು ಪ್ರಯೋಜನ? ನೀನು ಕಲಿಬೇಕಲ್ಲ. ಈಗ ನಾನು ಹಿಂಗಿದ್ದೀನಿ, ಹೊಟ್ಟೆ ಐತೆ ನನಗೆ ಸ್ವಲ್ಪ, ಓಂ ಚೂಮ್ ಬ್ರೀಮ್ ಅಂದರೆ 6 ಪ್ಯಾಕ್ ಆಗ್ಬಿಟ್ಟೆ. ನಾನು ಜಿಮ್ಗೆ ಹೋಗಿಲ್ಲ, 6 ಪ್ಯಾಕ್ ಬಂದ್ಬಿಡ್ತು. ಈಗ ಜಿಮ್ಗೆ ಹೋಗಿ 6 ಪ್ಯಾಕ್ ಮಾಡೋದು ಹೆಂಗಿದೆ ಒಂದು 4-5 ವರ್ಷದಲ್ಲಿ. ಓಂ ಚೂಮ್ ಹಿಂಗೆ ಅಂದಿದ ತಕ್ಷಣ 6 ಪ್ಯಾಕ್ ಬಂದ್ಬಿಟ್ರೆ ಅದ್ರ ಮಜಾನೇ ಇಲ್ವಲ್ಲ, ಹಂಗಾಗ್ಬಿಡ್ತದೆ. ಬಟ್ ಮಕ್ಕಳೆಲ್ಲೋ ಒಂದು ಕಡೆ ಇದ್ರ ಮೇಲೆ ಡಿಪೆಂಡ್ ಆಗಿ ಅವರು ಒರಿಜಿನಾಲಿಟಿನ ಕಳ್ಕೊಳ್ತಾವ್ರೆ ಅಂತ ನನ್ನ ಅನಿಸಿಕೆ. ಅದು ಎಲ್ಲ ಮಕ್ಕಳಿಗೆ ಅವಶ್ಯಕತೆ ಇಲ್ಲ. ಇನ್ನೂ ಏನಾದರೂ ಮಕ್ಳಿಗೆ ಮಾಡಂಗಿದ್ರೆ ಅವನು ಓದ್ತಾನೆ ಇಲ್ಲ, ಓದಲ್ಲಿ ಲಾಸ್ಟ್ ಬೆಂಚ್ ಹುಡುಗ, ಅವನಿಗೆ ಬರೀ ಜಸ್ಟ್ ಪಾಸ್ ಆಗ್ತಾ ಇಲ್ಲ, ಇಂಥವ್ರಿಗೆ ಬೇಕಾದರೆ ಸೇರಿಸಿ ಅದು ಉಪಯೋಗ ಬರ್ತದೆ. ಈಗ ರ್ಯಾಂಕ್ ಸ್ಟೂಡೆಂಟ್ ಇನ್ನೆಷ್ಟು ರ್ಯಾಂಕ್ ಮಾಡ್ತೀಯ? ಅವನು ಆಲ್ರೆಡಿ 100ಕ್ಕೆ 100 ತೆಗೆದ್ಬಿಟ್ಟವನೇ, ಇನ್ನೇನಕ್ಕೆ ಅವನಿಗೆ ತಡೆ? ಅವನಿಗೆ ಬೇಕಾಗಿಲ್ಲ ಲಾಸ್ಟ್ ಬೆಂಚ್. ಪಾಪ 20 ಮಾರ್ಕ್ಸ್ ತೆಗಿತಾವನೆ, 30 ತೆಗಿತಾವನೆ. ನಿಜವಾಗ್ಲೂ ಯಾರ್ಯಾರಿದ್ದಾರೆ ಈ ಥರ ಥರ್ಡ್ ಐ ಆ್ಯಕ್ಟಿವೇಟ್ ಮಾಡೋರು, ಅಂಥವ್ರಿಗೆ ಕರೆದು ಮಾಡಿಸಿ. ಎಷ್ಟೊಂದು ಜನ ಮನೋರೋಗಿಗಳಿದ್ದಾರೆ. ಸೈಕ್ಯಾಟ್ರಿಸ್ಟ್ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಿದ್ರೆ ಒಬ್ಬೊಬ್ರದ್ದು ಒಂದೊಂದು ಫೈಲ್ ಸಿಗ್ತದೆ. 1000 ಜನ, 10,000 ಲಕ್ಷಾಂತರ ಜನ ಮನೋರೋಗಿಗಳು. ಅವ್ರನ್ನ ಕರ್ಕೊಂಬಂದು ಥರ್ಡ್ ಐ ಮಾಡಿಸಿ. ಉಪಯೋಗ ಬರ್ತದ ಇಲ್ವ ಇವೆಲ್ಲ? ನಿಮಾನ್ಸ್ಗೆ ಹೋಗ್ಬಿಟ್ರೆ ಪಾಪ ಅಲ್ಲಿ ಲೀಸ್ಟೇ ಇದ್ದಾವೆ, ನಿಮಗೆ 1000 ಲಕ್ಷಾಂತರ ಲೀಸ್ಟ್ ಸಿಗ್ತದೆ. ಅವ್ರನ್ನೆಲ್ಲ ಕರ್ಕೊಂಡೋಗಿ ಥರ್ಡ್ ಐ ಮಾಡಿಸಿ. ಚೆನ್ನಾಗಿ ಓದೋ ಮಕ್ಕಳಿಗೆ ಯಾಕೆ ಥರ್ಡ್ ಐ ಬೇಕು? ಗುಡ್ ಸ್ಟೂಡೆಂಟಿಗೆ ಯಾಕೆ ಬೇಕು ಟ್ಯೂಷನ್ ಅವಶ್ಯಕತೆ ಇದೆಯಾ? ಇಲ್ಲ. ಹಿಂದುಳಿದವ್ರಿಗೆ ಬೇಕು. ಹೌದು. ಹಂಗಾಗಿ ಅಂಥವ್ರಿಗೆ ಬೇಕಾದರೆ ಮಾಡಿಸಿ ಅವ್ರು ಏನಾದರೂ ಒಂದು ಸಾಧನೆ ಮಾಡಿದ್ರೆ ನೋಡಪ್ಪ ಥರ್ಡ್ ಐ ಕಲ್ತಿದ್ದಕ್ಕೂ ಸಾರ್ಥಕ, ಕಲಿಸಿದ್ದಕ್ಕೂ ಸಾರ್ಥಕ ಆಗುತ್ತೆ. ಹೌದು. ಅದು ಬಿಟ್ಬಿಟ್ಟು ಇದನ್ನೆಲ್ಲ ಮಕ್ಕಳಿಗೆ ಗುಡ್ ಸ್ಟೂಡೆಂಟಿಗೆ ಮಾಡಿಸೋವಂಥ ಅವಶ್ಯಕತೆ ಇಲ್ಲ. ಪೇರೆಂಟ್ಸ್ ಇವಾಗ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ, ಎಲ್ಲ ನಾನು ಓದ್ತೀನಿ ಮಾಡ್ತೀನಿ ಅಂತ. ಯಾರ್ಯಾರು ಥರ್ಡ್ ಐ ಕಲ್ತ್ಕೊಂಡು ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ. ಆ ಕಲರ್ ಕಣ್ಣು ಹಿಡಿಯೋದು ಅದರಲ್ಲಿ ಏನೂ ಇಲ್ಲ, ಮ್ಯಾಜಿಕ್ ತಿಳ್ಕೊಳ್ಳಿ. ಈ ಕಲರ್ ಕಣ್ಣು ಹಿಡಿದು ಬಿಡ್ತಾನೆ, ಪುಸ್ತಕ ಓದ್ತಾನೆ, ಹಿಂಗೆ ಯಾರ್ಯಾರು ನಿಂತವ್ರೆಲ್ಲ ಹೇಳ್ತಾ ಅದನ್ನು ಕಟ್ಕೊಂಡು ಏನಾಗಬೇಕು ನಮಗೆ? ನನಗೂ ಕಣ್ಣೈತೆ, ನಿನಗೂ ಕಣ್ಣೈತೆ. ಅವ್ನು ಕಣ್ಣಿಲ್ದಿರ ಹೇಳ್ತಾವ್ನು, ಕಣ್ಣು ಮುಚ್ಕೊಂಡು ಹೇಳ್ತಾವನೆ. ಇದೊಂಥರ ಮಿರಾಕಲ್ಲೇ. ಬಟ್ ಅದರಿಂದ ಬೆನಿಫಿಟ್ ಏನು? ಯಾರಿಗೇನು ಉಪಯೋಗ ಆಯಿತು? ಚಪ್ಪಾಳೆ ಹೊಡೆಯೋದಕ್ಕೆ ಒಂದು ಅದ್ಭುತವಾದಂಥ ಈ ಮ್ಯಾಜಿಕ್ ಮಾಡ್ತಾರಲ್ಲ, ಬರ್ತಡೇಗಳ ಮ್ಯಾಜಿಕ್ ಶೋ, ಹಂಗೆ ಇದು ಒಂದು ಮ್ಯಾಜಿಕ್ ಶೋ ಆಗೋಯ್ತು. ಬಟ್ ಮ್ಯಾಜಿಕ್ ಶೋ ನಿಜವಾಗ್ಲೂ ರಿಯಲ್ಲ? ಅವನೊಂದು ಪೇಪರ್ ತೆಗೆದ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ದುಡ್ಡು ತೆಗೆದ್ಬಿಡ್ತಂತ ಅದು ಬರ್ತದ? ಇಲ್ಲೆಲ್ಲೋ ಜೋಬಿಂದ ಹಿಂಗೆ ತೆಗೆದ್ಬಿಟ್ಟು ಪಾರಿವಾಳ ನಿಜವಾಗ್ಲೂ ಪಾರಿವಾಳ ಬರ್ತದ? ಅದು ಕಣ್ಕಟ್ಟು ಅಥವಾ ಇಂದ್ರಜಾಲ, ಮಹೇಂದ್ರ ಜಾಲ ಅಂತ ಕರೀತಾರೆ. ಅದೊಂದು ಮ್ಯಾಜಿಕ್ ಶೋ, ಅದೊಂದು ವಿದ್ಯೆ, ಅದೊಂದು ಕಲೆ.
ಪಾಪ ಅವನು ಹೊಟ್ಟೆಪಾಡಿಗೋಸ್ಕರ ಏನೋ ಮಾಡ್ತಾನೆ. ಹಂಗೆ ಈಗ ನೀವು ಬಣ್ಣ ಇದನ್ನೆಲ್ಲ ಕಂಡಿಡಿದ್ಬಿಟ್ಟು ಏನು ಮಾಡ್ತೀರಾ? ಅದರಿಂದ ಯಾರಿಗೇನು ಉಪಯೋಗ ಆಯಿತು? ನಿಮ್ಮ ಕುಟುಂಬಕ್ಕೆ ಏನು ಉಪಯೋಗ ಆಯಿತು? ಸಮಾಜಕ್ಕೆ ಏನಾಯಿತು? ಶಾಲೆಗೆ ಏನಾಯಿತು? ಏನು ಉಪಯೋಗ ಇಲ್ಲ. ಹಂಗಾಗಿ ಗುಡ್ ಸ್ಟೂಡೆಂಟ್ಗಳು ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ಬ್ಯಾಡ್ ಸ್ಟೂಡೆಂಟ್ಗಳು ಅಥವಾ ಹಿಂದುಳಿದವರು ಅವ್ರ ಕೈಲಿ ಆಗ್ತಾ ಇಲ್ಲ ಮಾಡೋಕ್ಕೆ, ಅಂಥವ್ರಿಗೆ ಏನಾದರೂ ಮಾಡಿದ್ರೆ ಇದು ಉಪಯೋಗ ಬರ್ತದೆ. ಹಂಗಾಗಿರೋದ್ರಿಂದ ಥರ್ಡ್ ಐ ನಿಜವಾಗ್ಲೂ ಖಂಡಿತವಾಗ್ಲೂ ಅದ್ಭುತವಾಗಿ ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆದರೆ ಅದಕ್ಕೆ ಸಾಕ್ಷಿ ಇಷ್ಟೇ. ಕಣ್ಣು ಮುಚ್ಚಿಬಿಟ್ಟು ನೀನು ಏನೇನು ಕೇಳಿದ್ರು ಎಲ್ಲವನ್ನ ಹೇಳ್ತಾನೆ. ಅದಕ್ಕೆ ಥರ್ಡ್ ಐ ಓಪನ್ ಆಗಿದೆ ಅಂತ ಒಂದು. ಇನ್ನೊಂದು, ಅದನ್ನು ಕೆಲವ್ರಿಗೆ ಮಾತ್ರನೇ ಸೀಮಿತವಾಗಿದ್ದಂಥ ಋಷಿವಿದ್ಯೆ ಇದು. ಅದನ್ನು ಆಮೇಲೆ ಇವಾಗ ಕಮರ್ಷಿಯಲ್ ಕಲ್ತ್ಕೊಂಡು ಎಲ್ಲ ಸರ್ಟಿಫಿಕೇಟ್ಗೋಸ್ಕರ ಎಲ್ರಿಗೂ ಕಲಿಸ್ಕೊಡ್ತಾರೆ. ಅವರು ಎಲ್ರಿಗೂ 100ಕ್ಕೆ 100 ಜನನೂ ಗ್ಯಾರಂಟಿ ಕೊಡ್ತೀನಿ ಅಂತಾರೆ. ನಾನೇ ಕ್ಲಾಸ್ ಮಾಡಿದ್ದೀನಿ, ಅಂದರೆ ಕ್ಲಾಸ್ಗೆ ಹೋಗಿದ್ದೀನಿ. 100ಕ್ಕೆ 100 ಜನದಲ್ಲಿ ಆಗೋದಿಲ್ಲ. ಅಲ್ಲೊಂದು 30 ಜನ ಇದ್ದರೆ ಒಬ್ರಿಗೋ ಇಬ್ರಿಗೋ ಮಾತ್ರ ಆಕ್ಟಿವ್ ಆಗುತ್ತೆ, ಇನ್ನು ಮಿಕ್ಕಿದವ್ರಿಗೆ ಬರಲ್ಲ. ಎಲ್ಲರೂ 100ಕ್ಕೆ 100 ಜನನೂ ಬರೋಕ್ಕೆ ಸಾಧ್ಯ ಇಲ್ಲ. ಒಬ್ರಿಗೋ ಇಬ್ರಿಗೋ 3 ಜನಕ್ಕೆ ಅಂದರೆ 10% ರಿಸಲ್ಟ್. ಅದಕ್ಕಿಂತ ಹೆಚ್ಚಾಗಿ ಖಂಡಿತವಾಗಿ ರಿಸಲ್ಟ್ ಸಿಗೋದಿಲ್ಲ ಇದರಲ್ಲಿ. ಸುಮಾರು ಜನ ಥರ್ಡ್ ಐ ಕಲಿಸ್ಕೊಡಿ, ಏನಕ್ಕೆ ಕಲಿಸ್ಕೊಡ್ಬೇಕು? ಕುತೂಹಲ, ಆಸಕ್ತಿ, ಅಡ್ವರ್ಟೈಸ್ಮೆಂಟ್ ನೋಡ್ತಾರಲ್ಲ, ಹಂಗಾಗಿ ನಾನು ಕಲಿಬೇಕು ಅಂತ. ನಿಜವಾಗ್ಲೂ ಕಲಿಯೋಂಥ ಅವಶ್ಯಕತೆ ಇಲ್ಲ. ಓಕೆ, ಕಲ್ತ್ಕೊಂಡ ಮೇಲೆ ಏನು ಮಾಡಿದೆ ಅದು ಮುಖ್ಯ. ಈಗ ಒಬ್ಬ ಯಾರಿಗೋ ಒಂದು 50,000 ರೂಪಾಯಿ ಸಂಬಳ ಬಂತು, ಅವನೆಲ್ಲ ಫಾರಿನ್ಗೆ ಹೋಗ್ಬಿಟ್ಟು ಒಂದು 25 ಲಕ್ಷ ಖರ್ಚು ಮಾಡಿ ಒಂದು ಕೋರ್ಸ್ ಮಾಡ್ಕೊಂಬಂದ. ಈಗಲೂ 50,000ನೇ ಸಂಪಾದನೆ ಮಾಡೋದು. ಕೋರ್ಸ್ ಏನಕ್ಕೆ ಮಾಡಿದೆ? ಫಾರಿನ್ಗೆ ಏನಕ್ಕೆ ಹೋದೆ? 25 ಲಕ್ಷ ಯಾಕೆ ಖರ್ಚು ಮಾಡಿದೆ? ಸುಮ್ಮನೆ 2 ವರ್ಷ ವೇಸ್ಟ್ ಆಗಲಿಲ್ವ? ಈಗ ಏನಾದರೂ ಅಲ್ಲಿ ಕೋರ್ಸ್ ಕಲ್ಕೊಂಬಂದ್ಮೇಲೆ ಇಲ್ಲ 2 ಲಕ್ಷ 3 ಲಕ್ಷ ಸಂಪಾದನೆ ಆಯಿತು, ನಾನು ಪರವಾಗಿಲ್ಲ ಬಿಡಪ್ಪ, ನೀನು ಕಲ್ತಿದ್ದಕ್ಕೂ ಸಾರ್ಥಕ ಅಂತ. ಈಗ ನೀನು ಕಲ್ತ್ಕೊಂಡು ಬಂದಮೇಲೆ ಏನು ಮಾಡ್ತಾ ಇದೆಯಾ? ಮುಂಚೆ ನಿನ್ನ ಜೀವನ ಹೇಗಿತ್ತು, ಈಗ ಹೇಗಿದೆ? ಸುಧಾರಣೆಗೆ ಬಂತ? ಅಭಿವೃದ್ಧಿ ಸಮೃದ್ಧಿ ಆಯಿತಾ ಇಲ್ವಾ? ಏನಾಯಿತು ಅದನ್ನು ಹೇಳಬೇಕಲ್ಲ. ಅದನ್ನು ಏನೂ ಮಾಡಲಿಲ್ಲ, ಸುಮ್ಮನೆ ಕಲ್ತ್ಕೊಂಡಿದ್ದೀನಿ ಅಂದರೆ ಪ್ರಯೋಜನ ಏನು ಬಂತು? ಹಂಗಾಗಿಲ್ಲ. ಬಟ್ ನಾನು ಹೇಳೋದು ಇನ್ನೊಂದು, ಈ ವಿದ್ಯೆಗಳೆಲ್ಲ ಇದೆಯಲ್ಲ, ಈ ಎಲ್ಲ ವಿದ್ಯೆಗಳಿಗೂ ಮೂಲ ಕ್ರಿಯೆ ಧ್ಯಾನ ಕ್ರಿಯೆ, ಯೋಗ ಕ್ರಿಯೆ. ಧ್ಯಾನ ಅಂದರೆ ಕಾನ್ಸಂಟ್ರೇಷನ್ ವಿತ್ ಫೋಕಸ್. ಈ ಧ್ಯಾನದ ಮೂಲಕ ಧ್ಯಾನ ಮಾಡ್ತಾ 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 ನನ್ನೊಳಗಡೆ ಏನು ಕೆಪಾಸಿಟಿ ಇದೆ ಅದು ನನಗೆ ಬಂದು ಒಲಿಯುತ್ತೆ. ನಾನು ಹೊಲಿಸ್ಕೊಳ್ಳೋದು ಬೇರೆ, ಅದಾಗೋದು ಒಲಿಯೋದು ಬೇರೆ. ಈಗ ನನ್ನ ಗುರುಗಳು, ನನಗೂ ಬಹಳ ಕುತೂಹಲ ಇತ್ತು, ಈ ಥರ್ಡ್ ಐ ಕಲಿಬೇಕು ಗುರುಗಳೇ, ಆಸ್ಟ್ರಲ್ ಟ್ರಾವೆಲ್ ಕಲಿಬೇಕು, ಹಿಪ್ನೋಥೆರಪಿ ಕಲಿಬೇಕು, ಇದೆಲ್ಲ ಹೇಳ್ತಾ ಇದ್ದೆ. ಏನೋ ಲೀಸ್ಟ್ಗಳಿಂದ ಎಂಡೆ ಆಗ್ತಾ ಇಲ್ಲ, ಅದು ಕಲಿಬೇಕು ಇದು ಯಾವಾಗ ಕಲಿತೇವೆಲ್ಲ? ಯಾಕೆ ಕಲಿತೀಯ? ಇದು ಕುತೂಹಲ ಅಂದರೆ ಆಸಕ್ತಿ ಇದೆ, ಇಂಟ್ರೆಸ್ಟಿಂಗ್ ಜಾಬ್ ಇವೆಲ್ಲ. ಹಂಗಾಗಿ ಇದು ಕಲಿಬೇಕು ವಿದ್ಯೆಗಳು ಅಂತ. ಹಂಗೆಲ್ಲ ಮಾಡಬೇಡ, ಕುತ್ಕೊಂಡು ಧ್ಯಾನ ಮಾಡು. ನಿನಗೆ ನಿಸರ್ಗನೇ ಆಯ್ಕೆ ಮಾಡ್ತದೆ ಯಾವ ವಿದ್ಯೆ ಇವನು ಕೊಡಬೇಕು ಅಂತ. ಇದು ನಿಜವಾದ ವಿದ್ಯೆ. ಅಂದರೆ ನಾನು ಕಲಾದೇವಿನ ಆರಿಸ್ಕೊಳ್ಳೋದು ಬೇರೆ, ಕಲಾದೇವಿ ನನ್ನನ್ನು ಆರಿಸ್ಕೊಳ್ಳೋದು ಬೇರೆ. ಹಂಗಾಗಿರೋದ್ರಿಂದ ನೀನು ಕಲಾದೇವಿ ನಿನಗೇನು ಬೇಕು ಅಂತ ನಿಸರ್ಗಕ್ಕಿಂತ ಭಗವಂತನಿಗಿಂತ ನನಗೇನು ಗೊತ್ತು? ನನಗೆ ಇಂಥದ್ದೇ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕಿಂತ 10 ಪಟ್ಟು ಒಳ್ಳೆ ವಿದ್ಯೆಗಳನ್ನು ಭಗವಂತ ನನಗೆ ರೆಡಿ ಮಾಡಿ ಇಟ್ಟಿದ್ದಾನೆ. ನಾನು ಯಾಕೆ ಕೇಳಬೇಕು ಅದನ್ನು? ಅದಕ್ಕೆ ನಾನೇನು ಮಾಡ್ತೀನಿ, ಗುರುಗಳು ಯಾವಾಗ ಇದನ್ನು ಹೇಳಿದ್ರು ಅವತ್ತಿಂದ ಬಿಟ್ಟುಬಿಟ್ಟಿದ್ದೀನಿ. ಸುಮ್ಮನೆ ಧ್ಯಾನ ಮಾಡ್ತೀನಿ. ಅದು ಯಾವ್ಯಾವ ವಿದ್ಯೆಗಳು ಬಂದು ಒಲಿತೋ ಒಲಿಲಿ. ಇದು ಒಲ್ದಿದೆ ಅಂತ ನಾನು ತಿಳ್ಕೊಳ್ಳೋದು ಹೆಂಗೆ? ನಾನು ಪ್ರಯತ್ನ ಮಾಡಿ ನೋಡ್ತೀನಿ, ಸಕ್ಸಸ್ ಆಯಿತು ಅಂದರೆ ಇದು ಒಲ್ದಿದೆ ಅಂತ ನನಗೆ. ಹಂಗಾಗಿ ಇಲ್ಲೆಲ್ಲ ಬರ್ತಾರಲ್ಲ, ಎಲ್ರಿಗೂ ಎಲ್ಲ ವಿದ್ಯೆಗಳು ಖಂಡಿತವಾಗ್ಲೂ ಸೂಕ್ತವಲ್ಲ. ಒಬ್ಬೊಬ್ಬರು ವಿದ್ಯೆಗಳು ಕಲಿತಾರೆ, ಬಟ್ ಅದರಲ್ಲಿ ಅವರು ಬೆಳೆಯೋದಿಲ್ಲ, ಅವರು ಉಳಿಯೋದು ಇಲ್ಲ, ಅದನ್ನು ಅವರು ಉಪಯೋಗಿಸ್ಕೊಳ್ಳೋದಿಲ್ಲ. ನೀವು ಯಾರನ್ನೇ ನೋಡಿ, ಸ್ಪಿರಿಚುವಲ್ ಕ್ಲಾಸ್ ಮಾಡಿರ್ತಾರೆ, ಹಿಪ್ನೋಥೆರಪಿ ಕ್ಲಾಸು, ರೇಖಿ, ಅದು ಕುಂಡಲಿನಿ ಯೋಗ, ಇದು ಸುಮಾರು ನೀವು ನೋಡ್ಬಿಟ್ಟು ನಾನು ನೋಡಿದ್ದೀನಿ. ಒಬ್ಬರು ಯಾರೋ ಗುರುಗಳು, ಅವರು ಇದುವರೆಗೂ ಜೀವಿತಾವಧಿಯಲ್ಲಿ 1 ಲಕ್ಷ ಜನಕ್ಕೆ ಹೇಳ್ಕೊಟ್ಟವ್ರೆ. 1 ಲಕ್ಷ ಜನಕ್ಕೆ ಅದು ಡೈಜೆಸ್ಟ್ ಆಗಲ್ಲ, 10,000 ಜನಕ್ಕೆ ಹೇಳ್ಕೊಟ್ಟವ್ರೆ. ಆ 10,000 ಜನಗಳನ್ನೂ ಕರ್ಕೊಂಬಂದು ಕೇಳಿ ಯಾರು ಪ್ರೊಫೆಷ್ನಲ್ ಆಗಿದ್ದಾರೆ? ಯಾರೂ ಆಗಿಲ್ಲ. ಸುಮ್ಮನೆ ಬಂದರು, ಹೋದರು, 2 ದಿವಸ ಜೈ 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 ಅಂದರು. 3ನೇ ದಿವಸಕ್ಕೆ ಎಲ್ಲ ಟೂಸ್ ಪಟಾಕಿ ಆಗ್ಬಿಟ್ರು. ಅವ್ರು ಮುಂಚೆ ಏನೇನು ಕೆಲಸ ಮಾಡ್ತಾಯಿದ್ರು ಅದೇ ಕೆಲಸ ಮಾಡ್ಕೊಂಡು ಹೋಯ್ತಾವೆ. ಎಲ್ಲಿ ಬಂದರು? ಎಲ್ಲಿದ್ದಾರೆ? ಕುಂಡಲಿನಿ ಯೋಗ ಜಾಗೃತಿ ಆಗೋಯ್ತು, 7 ಚಕ್ರಗಳು ಅಂತ ಹೇಳ್ಬಿಟ್ರು. ಚಕ್ರ ಆಕ್ಟಿವ್ ಆಗ್ಬಿಟ್ಟೈತಲ್ಲ, ಏನು ಮಾಡ್ದಪ್ಪ? ಆಕ್ಟಿವ್ ಆದಮೇಲೆ ಏನು ಮಾಡಿದೆ? ನಾನು ಹೇಳೋದು ನಿಜವಾಗ್ಲೂ ಆ ರೀತಿ ವಿದ್ಯೆಗಳಿದ್ರೆ ಸಮಾಜದಲ್ಲಿ ಸಮಸ್ಯೆಗಳಿಗೇನು ಕೊರತೆ ಇದೆಯಾ? ಹೌದು. ಹೆಜ್ಜೆ ಹೆಜ್ಜೆಗೂ ಸಮಸ್ಯೆ, ಊರಿಗೂ ಬೀದಿಗೂ ಸಮಸ್ಯೆಗಳಿದ್ದಾವೆ.
ನಿಜವಾಗ್ಲೂ ಆ ಕುಂಡಲಿನಿ ಯೋಗಗಳನ್ನೆಲ್ಲ ಕಲ್ತ್ಕೊಂಬಂದು ರಿಪೇರಿ ಮಾಡಿ ಹಂಗೆ ಆಗೋದಕ್ಕೆ ಸಾಧ್ಯವಿಲ್ಲ. ಯಾರು ಬರ್ತಾರೆ ಅಂಥವ್ರಿಗೆ ಮಾತ್ರ ಹೇಳ್ಕೊಡ್ತಾರೆ, ಹಿಂಗೆ ಇರ್ತಾರೆ. ಅಂದರೆ ಇಲ್ಲಿ ನೀರು ಸಮುದ್ರದಲ್ಲಿ ಬೇಜಾನಿದೆ, ಆದರೂ ಎಲ್ಲ ನದಿಗಳು ಹೋಗಿ ನದಿಗೆ ಸಮುದ್ರಕ್ಕೆ ಸೇರ್ತಾ ಹೊರತು ಮರಳುಗಾಡಿಗಂತೂ ಹೋಗಲ್ಲ. ಹಂಗಾಗಿರೋದ್ರಿಂದ ಎಲ್ಲ ವಿದ್ಯೆಗಳು ಅಂತಾರಲ್ಲ, ಅದರದ್ದು ಔಟ್ಪುಟ್ ರಿಸಲ್ಟ್ ನೋಡಿದ್ರೆ ಅದು ಏನಾದರೂ ಆಗಿರಲಿ. ಬಟ್ ನಾನು ಹೇಳೋದು, ಅದು ಕಲ್ತ್ಕೊಳ್ಳೋಕ್ಕಿಂತ ಮುಂಚೆ ಹೆಂಗಿದ್ದೆ, ಕಲ್ತ್ಕೊಂಡ್ಮೇಲೆ ಏನಾಗಿದೆಯಾ, ನಿನ್ನ ಲೈಫ್ ಸ್ಟೈಲು ಉನ್ನತವಾಯ್ತಾ, ಅಭಿವೃದ್ಧಿ ಸಮೃದ್ಧಿ ಹೊಂದುತ್ತಾ ಇಲ್ವಾ, ಅದು ಮುಖ್ಯ ಬರುತ್ತೆ. ಅದು ಬಹಳ ಮುಖ್ಯ. ಔಟ್ಪುಟ್ ರಿಸಲ್ಟ್ ಏನು, ನಿಜ. ಅದಿಲ್ಲ ಅಂದರೆ ನೀನು ಕಲ್ತ್ಕೊಂಡು ಏನು ಬಂತು? ತಾತ್ಕಾಲಿಕವಾಗಿ ಕುತೂಹಲಕ್ಕೆ ಹೋದೆ, 1 ವಾರ 15 ದಿವಸ 1 ತಿಂಗಳು ವಂಡರ್ಫುಲ್, ಏನೋ ಒಂದು ಅದೇನೋ ಸಮ್ಮರ್ ಕ್ಯಾಂಪ್ ಅಂತಾರಲ್ಲ, ಆ ಥರ ಸಮ್ಮರ್ ಕ್ಯಾಂಪ್ ಆಯಿತು, ಬಿಟ್ಬಿಟ್ಟೆ. ನೆಕ್ಸ್ಟ್ ಇಲ್ಲ, ಏನಿಲ್ಲ, ಅಷ್ಟೇ ಕಲಿತೆ, ಹೇಳ್ದೆ, ಒಂದು ಕಲರ್ಗಳೆಲ್ಲ ಆಯಿತು, ಮುಗಿದೋಯ್ತು. ನೆಕ್ಸ್ಟ್ ಏನು? ಈಗ ಅವ್ರು ಯಾರ್ಯಾರು ಏನೇನು ಹೇಳ್ತಾರಲ್ಲ, ಅವ್ನ ಮುಂದಿನ ಜೀವನ ಏನಾಯಿತು ನೆಕ್ಸ್ಟು? ಈಗ ಅವ್ನು ಕಲ್ತ್ಕೊಂಡ್ಬಿಟ್ಟಿದ್ದಾನೆ, 3rd ಐ ಓಪನ್ ಆಗಿದೆ ಅಂದರೆ ಅವ್ನು ನೆಕ್ಸ್ಟ್ ಗಿನ್ನಿಸ್ ರೆಕಾರ್ಡ್ ಮಾಡಬೇಕು, ಲಿಮ್ಕಾ ದಾಖಲೆ ಹಾಕಬೇಕು, ವರ್ಲ್ಡ್ ರೆಕಾರ್ಡ್ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಿ ತೋರಿಸ್ಬೇಕು. ಯಾರು ಮಾಡೋರು ಸಾಧನೆ? ಎಲ್ಲಿ ಮಾಡಿದ್ರು? ಮಾಡಲಿಲ್ಲ, ಆಗಲಿಲ್ಲ. ಜಸ್ಟ್ ಅದೊಂದು ಟೆಂಪ್ರವರಿ ಆಟ ಅಷ್ಟೇ, ತಾತ್ಕಾಲಿಕವಾಗಿ ಆಟ. ಹಂಗಾಗಿರೋದ್ರಿಂದ ನಾನು ಹೇಳೋದೇನೆಂದರೆ, ಯಾವುದೇ ಸೂಕ್ಷ್ಮ ವಿದ್ಯೆಗಳು, ಬ್ರಹ್ಮ ವಿದ್ಯೆಗಳು, ಗುರುಗಳು ಹೇಳ್ಬೇಕು ನೀನು ಈ ವಿದ್ಯೆ ಕಲ್ತ್ಕೊಂತ, ಇಲ್ಲಾಂದರೆ ನಿಸರ್ಗ ನನ್ನನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನನ್ನೆಲ್ಲ ಯೋಗ್ಯತೆ ಅರ್ಹತೆಯನ್ನು ಬೆಳೆಸ್ಕೊಳ್ಬೇಕು. ಅದು ಕೇವಲ ಧ್ಯಾನದಿಂದ ಮಾತ್ರನೇ ಸಿಗುತ್ತೆ ಹೊರತು, ನಿಸರ್ಗಕ್ಕೆ ನಾವೆಷ್ಟು ಕನೆಕ್ಟ್ ಆಗ್ತೀರಿ, ಎಷ್ಟು ಹತ್ತಿರವಾಗ್ತೀರಿ, ಅದು ನಮ್ಮನ್ನು ಆಯ್ಕೆ ಮಾಡ್ಕೊಳ್ತದೆ. ನಾನೇನೋ ಕೇಳಿದ್ರೆ ಭಗವಂತ ಎಂಥ ಚೀಪ್ ಇವನು, ನಾನು ಇವನಿಗೇನೋ ದೊಡ್ಡ ಬಂಗ್ಲೆ ಮಾಡಿ ಮಡಗಿದ್ದೀನಿ, ಯಾವುದು ಗುಡಿಸ್ಲು ಕೇಳ್ತಾವನಲ್ಲ, ಆಯ್ತು ತಗೊಂಡು ಹೋಗಿ ಸಾಯಿ ಅಂತ ಅಂದರೆ ಅವ್ನು ನನಗೇನೋ ಮಾಡಿಟ್ಟಿದ್ದಾನೆ. ನಾನು ಬೇಡ ನಂಗೆ ಇದೇ ಬೇಕು, ಇದು ಕೊಟ್ಬಿಡು ಸಾಕು. ಸರಿ, ನಿನ್ನ ಕರ್ಮ ಏನು ಮಾಡೋಕ್ಕಾಗಲ್ಲ, ಹೋಗಿ ತಗೊಂಡೋಗಿ ಇನ್ನೊಬ್ರಿಗೆ ಯಾರಿಗಾದ್ರೂ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಟ್ಬಿಡ್ತಾನೆ. ಅದಕ್ಕೆ ನಮ್ಮ ಗುರುಗಳು ಏನು ಹೇಳ್ಕೊಟ್ಟು, ನೀನೇನು ಕೇಳ್ಕೊಬೇಡ, ಸುಮ್ಮನೆ ಕೂತ್ಕೊ ಮಾಡು, ಮೆಡಿಟೇಷನ್ ಮಾಡ್ತಾ ಹೋಗು. ಅದು ಯಾವ್ಯಾವ ವಿದ್ಯೆಗಳು ಬರ್ತೋ ಅದು ಗೊತ್ತಾಗ್ತದೆ ನಿನಗೆ, ಏನು ವಿದ್ಯೆ ಏನು ಎತ್ತ ಅಂತ ಅದನ್ನು ಕಂಡುಹಿಡ್ಕೊಳ್ಳೋಷ್ಟು ನಾನು ನಿನಗೆ ಜ್ಞಾನ ಕೊಟ್ಟಿದ್ದೀನಿ. ಬಟ್ ಸುಮ್ಮನೆ ಕೂತ್ಕೊಳ್ತಾ ಹೋಗು, ಮಾಡ್ತಾ ಹೋಗು. ಈಗ 1080 ದಿವಸ ನಿಸರ್ಗದಲ್ಲಿ ಕಳಿಬೇಕು ಒಬ್ಬನೇ ಅಂತ ಹೇಳಿದ್ರು. ಈಗ ನಮ್ಮದು 22 ವರ್ಷದಲ್ಲಿ 4000 ದಿನಗಳು ಆಗ್ಬಿಟ್ಟೈತೆ, 4000 ಮೇಲ್ಪಟ್ಟು. ಈ 4000 ಔಟ್ಪುಟ್ ರಿಸಲ್ಟ್ ಏನು ಅಂದರೆ ಅದೇ ಈಗ ನಾನು ಕೊಡ್ತಾ ಇರೋಂಥ ಸೊಲ್ಯೂಷನ್ಗಳು. ಸೊ ಹಂಗಾಗಿರೋದ್ರಿಂದ ನಿಸರ್ಗಕ್ಕೆ ಬಿಟ್ಬಿಡ್ಬೇಕು ಆಯ್ಕೆ ಹೊರತು ನಾವು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ಅದೊಂದು ಟ್ರೆಂಡ್ ಅಂತ ಅಂದ್ಬಿಟ್ಟು ಈಗ ಎಲ್ಲರೂ ನೈಕ್ ಕ್ಯಾಪ್ ಹಾಕ್ತಾರೆ, ನಾನು ಹಾಕ್ತೀನಿ. ಅದೇನೋ ರೈಬನ್ ಗ್ಲಾಸ್ ಹಾಕ್ತಾರೆ, ನಾನು ಹಾಕ್ತೀನಿ. ಎಲ್ಲರ ಹತ್ರ ಆಪಲ್ ಮೊಬೈಲ್ ಇದು, ನಾನು ಇಟ್ಕೊತೀನಿ. ಆ ಥರ ಇದು ಒಂದು 3rd ಐ ಆಕ್ಟಿವೇಶನ್ ಅಷ್ಟೇ ಹೊರತು, ರಿಯಲ್ ಫ್ಯಾಕ್ಟಲ್ಲಿ ಅದೊಂದು ಫ್ಯಾಷನ್ ಥರ ಮಾಡ್ಕೊಂಡಿದ್ದಾರೆ ಹೊರತು ಅದನ್ನು ಬ್ರಹ್ಮವಿದ್ಯೆ ಋಷಿವಿದ್ಯೆ ಅಂತ ಕನ್ಸಿಡರ್ ಮಾಡ್ತಾನೇ ಇಲ್ಲ. ಸಮಾಜ ನಿಜವಾಗ್ಲೂ ಕನ್ಸಿಡರ್ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ವಜ್ರಕ್ಕೆ ಯಾಕೆ ಅಷ್ಟೊಂದು ಬೆಲೆ? ಯಾವುದೇ ವಸ್ತುಗಳು ಭೂಮಂಡಲದಲ್ಲಿ ಕಡಿಮೆ ಇದ್ದರೆ ಅದಕ್ಕೆ ಬೆಲೆ ಜಾಸ್ತಿ, ಕಡಿಮೆ ಇದ್ದಷ್ಟು ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅದರದ್ದು ಮೌಲ್ಯ ಕೂಡ ಹೆಚ್ಚಾಗುತ್ತೆ. ಯಾಕೆಂದರೆ ಅದು ಒಂದು ಡೈಮಂಡ್ ಇಜ್ಲೆ ಡೈಮಂಡು, ಇಜ್ಲೇನೆ ಅದೇ ವಜ್ರ. ಎಷ್ಟೋ ವರ್ಷಗಳಾದಮೇಲೆ ಅದು ವಜ್ರವಾಗಿ ರೂಪಾಂತರಣಗೊಳ್ತದೆ. ಇದನ್ನು ಯಾರು ನಂಬಲ್ಲ. ಇಜ್ಲೆ ಹೆಂಗೆ ಡೈಮಂಡ್ ಆಗ್ತದೆ? ನಿಜವಾಗ್ಲೂ ಅದೇ ಸಾಧ್ಯ ಇಜ್ಲೇನೆ ಡೈಮಂಡು. ಈಗ ಹೇಳ್ತೀರಾ ಕ್ರಿಸ್ಟಲ್ ಅಂತಾರಲ್ಲ, ನೋಡಿದ್ದೀರಾ? ಸ್ಫಟಿಕ. ಹೌದು. ಏನದು ಸ್ಫಟಿಕ? ಅದು ಐಸ್, ಅದು ಮಂಜುಗೆಡ್ಡೆ. ಈ ಹಿಮಾಲಯ ಪರ್ವತದಲ್ಲಿ ಮಂಜುಗೆಡ್ಡೆ ಇದೆ. ಮೇಲ್ಭಾಗ ಒಂದು 50 ಡಿಗ್ರಿ ಆದರೆ ಅದು ಕರಗಿ ನೀರಾಗಿ ಹೋಗ್ಬಿಡ್ತದೆ. 12 ಲೇಯರ್ಗಳಿರ್ತವೆ. 11ನೇ ಲೇಯರು ಅದಕ್ಕೆ ಒಂದು 150 ಡಿಗ್ರಿ ಇದ್ದರೆ ಮಾತ್ರ ಕರಗುತ್ತೆ. 10ನೇ ಲೇಯರು ಅದಕ್ಕೆ 300 ಡಿಗ್ರಿ ಇದ್ದರೆ ಕರಗುತ್ತೆ. ಅದರ ಮಧ್ಯಭಾಗದಲ್ಲಿದೆಯಲ್ಲ, ಇದೇ ಕ್ರಿಸ್ಟಲ್ ಕ್ಲಿಯರ್, ಪಾರದರ್ಶಕವಾಗಿರುವಂಥ ಸ್ಫಟಿಕ. ಇದು 12ನೇ ಭಾಗದಲ್ಲಿ. ಈ 12,200 ವರ್ಷಗಳು ತಗೋತವೆ ಒಂದು ಕ್ರಿಸ್ಟಲ್ ಆಗೋದಕ್ಕೆ. ಅಂದರೆ ಆ ಕ್ರಿಸ್ಟಲ್ ಏನು ಅಂದರೆ ಐಸೇ ಕ್ರಿಸ್ಟಲ್ ಆಗಿರೋದು. ಈ ರೀತಿ ಕ್ರಿಸ್ಟಲ್ ಆಗೋದಕ್ಕೆ ತಗೊಂಡಂಥ ಸಮಯ 1200 ವರ್ಷ. ಅದೇ ಥರ ಇದ್ದಿಲು, ಆ ಇದ್ದಿಲೇ ವಜ್ರ ಆಗೋದಕ್ಕೆ ಸಾಕಷ್ಟು ವರ್ಷಗಳು ತಗೊಳ್ತವೆ. ಇದು ಬರೀ 1200 ವರ್ಷಗಳ ಲಕ್ಷಾಂತರ ವರ್ಷಗಳು ತಗೋತವೆ.
ಆ ಲಕ್ಷಾಂತರ ವರ್ಷಗಳು ತಗೊಳ್ಳೋದಕ್ಕಿಂತ ಅದಕ್ಕೆ ಡೈಮಂಡ್ ಬೆಲೆ ಜಾಸ್ತಿ, ಕೊಹಿನೂರು ವಜ್ರ, ಯಾವುದಾದ್ರು ವಜ್ರಗಳಿದೆ ಬೆಲೆ ಜಾಸ್ತಿ. ರೀಸನ್ ಏನು ಅಂದರೆ ದುರ್ಲಭ, ಇಡೀ ಎಲ್ಲೂ ಸಿಗಲ್ಲ, ಅದನ್ನು ತಯಾರಿಸೋಕ್ಕೂ ಆಗೋದಿಲ್ಲ. ಅದನ್ನು ಆಲ್ಟರ್ನೇಟಾಗಿ ಅದನ್ನು ಏಡಿ ಅಂತಾರೆ, ಅಂದರೆ ಅಮೇರಿಕನ್ ಡೈಮಂಡ್ ಅಂತ. ಅದ್ರ ಬೆಲೆ 1 ಲಕ್ಷ ರೂಪಾಯಿ ಅಂದರೆ ಇದೆಲ್ಲ 2 ರೂಪಾಯಿ 3 ರೂಪಾಯಿಗೆ ಸಿಗ್ತದೆ. ಒಂದು 100 ರೂಪಾಯಿ ಕೊಟ್ಟರೆ ಸಿಕ್ಬಿಡ್ತದೆ. ಏಡಿ ಅಂದರೆ ಅಮೇರಿಕನ್ ಡೈಮಂಡ್ ಅಂತ. ಬಟ್ ಒರಿಜಿನಲ್ ಡೈಮಂಡ್ ಅಲ್ಲ. ಒರಿಜಿನಲ್ ಡೈಮಂಡ್ ತಯಾರಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಬೈ ನೇಚರೇ ಕೊಡಬೇಕು, ಪ್ರಿಪ್ರೇಷನ್ ಮಾಡಬೇಕು ಹೊರತು ನಾನು ಮಾಡೋಕ್ಕಾಗಲ್ಲ ಅದನ್ನು. ಅದೇ ಥರ ಈ ಋಷಿವಿದ್ಯೆ, ಬ್ರಹ್ಮವಿದ್ಯೆ, ಸೂಕ್ಷ್ಮ ವಿದ್ಯೆಗಳು ತುಂಬ ದುರ್ಲಭ. ಏನು ಸಿಕ್ದವ್ರಿಗೆಲ್ಲ ಡೈಮಂಡ್, ನೀನು ಹಾಕ, ನೀನೊಂದು 10 ಹಿಡ್ಗ, ನೀನೊಂದು 10 ಎಲ್ರಿಗೂ 10 ಕೊಟ್ಬಿಟ್ರೆ ಅದಕ್ಕೆ ಬೆಲೆನೇ ಇಲ್ವಲ್ಲ. ಡೈಮಂಡ್ ಅಂತ ಅದನ್ನು ಹೇಳೋಕ್ಕೆ ಇಲ್ವಲ್ಲ. ಹಂಗಾಗಿರೋದ್ರಿಂದ ಇದೆಲ್ಲ ಸುಮ್ಮನೆ, ಅದು ನನಗನ್ಸಿದ ಇವೆಲ್ಲ ದೊಂಬರಾಟ. ಇದೆಲ್ಲ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಜಸ್ಟ್ ಜನರಲ್ಲಾಗಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಿಸರ್ಗದಲ್ಲಿ ಯಾವುದ್ಯಾವುದು ಕಡಿಮೆ ಪ್ರಮಾಣದಲ್ಲಿದೆ, ಇದಕ್ಕೆಲ್ಲ ಬೆಲೆ ಜಾಸ್ತಿ, ಬೆಲೆಗಿಂತನೂ ಮೌಲ್ಯ ಜಾಸ್ತಿ. ಅದನ್ನು ಎಲ್ಲ ವಿದ್ಯೆಗಳು ಎಲ್ಲರಿಗೋಸ್ಕರ ಕಲಿಯೋದಕ್ಕಾಗೋದಿಲ್ಲ. ಅದಕ್ಕೆ ಆದಂಥ ಒಂದು ಯೋಗ್ಯತೆ, ಅರ್ಹತೆ, ಜನ್ಮ ಜನ್ಮಾಂತರದ ಋಣಾನುಬಂಧ, ಗುರುಗಳು ಆಯ್ಕೆ ಮಾಡಿ ಅವ್ರನ್ನ ಪ್ರಿಪೇರ್ ಮಾಡಬೇಕೆ ಹೊರತು ಸುಮ್ಮನೆ ಗುಂಪಲ್ಲಿ ಗೋವಿಂದ ಅನ್ನೋದಕ್ಕೆ ಖಂಡಿತವಾಗಲೂ ಸಾಧ್ಯವಿಲ್ಲ. ನಾವು ಯಾವುದೇ ಒಂದು ಕಲೆ ವಿದ್ಯೆಗೆ ಎಷ್ಟು ಗೌರವ ಕೊಡ್ತೀರಿ, ಎಷ್ಟು ಪ್ರೀತಿಸ್ತೀರಿ, ಅದನ್ನು ಎಷ್ಟು ಆರಾಧಿಸ್ತೀರಿ, ಅದರ ಮೇಲೆ ನಮ್ಗೆ ಅದು ಒಲಿಯಲ್ಲ ಹೊರತು ಈ ಥರ ಟ್ರೈನಿಂಗ್ ಕೊಡೋದ್ರಿಂದ ಸಿಗೋವಂಥ ವಿದ್ಯೆಗಳು ಇದು ಯಾವುದೂ ಅಲ್ಲ. ಟ್ರೈನಿಂಗ್ ತಗೊಂಡು ಮಾಡೋವಂಥದ್ದನ್ನು ನೀವು ಚೆನ್ನಾಗಿ ತಿಳ್ಕೊಂಬಿಡಿ. ಈಗ ನಿಮಗೆ ಟೈಲರಿಂಗ್ ಬರಲ್ಲ, ನಾನು ಟ್ರೈನಿಂಗ್ ಕೊಡ್ತೀನಿ, ನೀವು 1 ವರ್ಷ ಆದಮೇಲೆ ಟೈಲರ್ ಆಗ್ತೀರಾ. ನಿಮಗೆ ವೆಲ್ಡಿಂಗ್ ಬರಲ್ಲ, ನಾನು 1 ವರ್ಷ ಟ್ರೈನಿಂಗ್ ಕೊಡ್ತೀನಿ, ವೆಲ್ಡರ್ ಆಗ್ತೀರಾ. ಅಂದರೆ ಇಲ್ಲಿ ಕಲಿಯುವಂಥ ವಿದ್ಯೆಗಳು ಬೇರೆ, ಅದಾಗದು ಒಲಿಯುವಂಥ ವಿದ್ಯೆಗಳು ಬೇರೆ. ಈ ಸೂಕ್ಷ್ಮ ವಿದ್ಯೆಗಳೆಲ್ಲ ಇದು ಕಲಿಯುವಂಥದ್ದಲ್ಲ, ಇದು ಒಲಿಯುವಂಥದ್ದು. ಅದು ನಿಜವಾಗ್ಲೂ ಆ ವಿದ್ಯೆ ತಿಳಿದ ಮೇಲೆ ನಾನು ನಿಜವಾಗ್ಲೂ ಅದು ಕಲಿತ ನಂತರ ಸಮಾಜಕ್ಕೆ ನಾನು ಏನು ಕೊಡುಗೆಯನ್ನು ಕೊಲ್ತೀನಿ. ಇವಾಗ ಉದಾಹರಣೆ, ನಾನು ಕಲಾವಿದ, ನಾನೇನಾದರೂ ಗುರುಗಳು ಸಿಕ್ಕಿರಲಿಲ್ಲ ಅಂದಿದ್ರೆ ಇವತ್ತು ಪೇಂಟಿಂಗ್ ಮಾಡ್ಕೊಂಡು ಇರ್ತಾಯಿದ್ದೆ. ಇವತ್ತು ಗುರುಗಳು ಸಿಕ್ಕಿದ್ರು, ಒಂದಷ್ಟು ವಿದ್ಯೆಗಳು ಹೇಳ್ಕೊಟ್ರು, ಇವತ್ತು ನಾನು ಸೊಲ್ಯೂಷನ್ ಕೊಡ್ತಾಯಿದ್ದೀನಿ. ಭೈರವಾಗವರನ್ನು ಅಷ್ಟೇ, ಏನಕ್ಕೆ ಕಲಿಬೇಕು ನೀನು ಅಂತ. ಇಲ್ಲ, ನಾನು ಸುಮ್ಮನೆ 2011 ಕುತೂಹಲಕ್ಕಂದ್ರೆ ರೈಟ್ ಹೇಳು ಅಂದ. ಇಲ್ಲ, ಏನು ಮಾಡ್ಬೇಕು ಹೇಳಿ, ನನಗೆ ಗೊತ್ತಿಲ್ಲ ಅಂತಂದೆ. ನೀನು ಕಲ್ತ್ಬಿಟ್ಟು ವಾಪಸ್ ಇಲ್ಲೇ ಇರ್ತೀಯ, ವಾಪಸ್ ಹೋಗ್ತೀಯ ಅಂದ ಋಷಿಕೇಶದಲ್ಲಿ. ಇಲ್ಲ, ನಾನು ಇಲ್ಲೇ ಇರ್ತೀನಿ, ನನಗೆ ಗೊತ್ತಿಲ್ಲ, ಬಟ್ ಇಲ್ಲೇ ಇರ್ತೀನಿ ಅಂತಂದೆ. ಇಲ್ಲೇ ಇದ್ದರೆ ನೀನು ಕಲಿಸ್ಕೊಡೋಕ್ಕೆ ಸಾಧ್ಯನೇ ಇಲ್ಲವೋ, ವಾಪಸ್ ಹೋಗಂಗಿದ್ರೆ ಮಾತ್ರ ಕಲಿಸ್ಕೊಡ್ತೀನಿ. ಯೋಚನೆ ಮಾಡ್ಕೊಂಡು ಬಾ, 3 ದಿವಸ ಬಿಟ್ಕೊಂಡು ಯೋಚನೆ ಮಾಡಿ, ಇಲ್ಲ ವಾಪಸ್ ಹೋಗ್ತೀನಿ ಅಂದಿದ್ದಕ್ಕೆ ಕಲಿಸ್ಕೊಟ್ಟ. ಅಕಸ್ಮಾತ್ ಹೋಗ್ತೀನಿ ಅಂತ ನಾನು ಏನಾದರೂ ಅಲ್ಲೇ ಇದ್ದಿದ್ರೆ ನಾನು ಉಳಿತಾ ಇರಲಿಲ್ಲ. ಅವ್ರ ಹತ್ರ ಸುಳ್ಳಾಟಗಳೆಲ್ಲ ನಡೆಯೋದಿಲ್ಲ, ಕಳ್ಳಾಟ, ಸುಳ್ಳಾಟ, ಮೋಸದಾಟ ನಡೆಯಲ್ಲ. ಒಂದು ಸಲ ವರ ಕೊಟ್ಟರೆ ಅಂದರೆ ಶಾಪ ಹಾಕಿದ್ರೆ ಮುಗ್ದೋಯ್ತು ಅಲ್ಲೇ, ಈ ವಿತಿನ್ ಸ್ಪಾಟಲ್ಲಿ ರಿಸಲ್ಟ್. ಹಂಗಾಗಿರೋದ್ರಿಂದ ಹೋಗ್ತೀನಿ. ಬಂದೆ, ಅವ್ರು ಏನೇನು ಹೇಳ್ಕೊಟ್ರು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಬಟ್ ಇದನ್ನೆಲ್ಲ ವಿದ್ಯೆ ಕಲ್ತ್ಕೊಂಡು ನಾನು ಏನೂ ಮಾಡ್ತಾ ಇರಲಿಲ್ಲ ಅಂದರೆ ನಿಜವಾಗ್ಲೂ ನಾನು ಇಟ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಒಂದೇನೆಂದರೆ, ಯಾವುದೋ ಒಂದು ವಿದ್ಯೆ, ಒಂದು ಶಕ್ತಿ, ಎನರ್ಜಿ, ಅದು ನನ್ನೊಳಗಡೆ ಇದೆ. ಅದನ್ನು ನಾನು ಉಪಯೋಗಿಸ್ಲಿಲ್ಲ ಅಂದರೆ ಅದು ನನ್ನನ್ನು ಉಪಯೋಗಿಸೋಕ್ಕೆ ಶುರು ಮಾಡ್ತದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವಿದ್ಯೆ, ಒಂದು ಎನರ್ಜಿ. ಈಗ ನಾನು ಇರೋದು ಬರೀ, ನನ್ನ ಹತ್ರ ಒಂದು kg ಎನರ್ಜಿ ಇದೆ. ಯಾವುದೋ ಒಂದು ವಿದ್ಯೆ ಕಲ್ತ್ಕೊಂಡೆ, ಒಂದು 100 kg ಎನರ್ಜಿ ಬಂದ್ಬಿಡ್ತು. ಉದಾಹರಣೆಗೆ ಒಂದು ಆನೆ ತಗೊಂಬಂದ್ಬಿಟ್ಟಿದ್ದೀನಿ. ನನಗೆ 1 ಮುದ್ದೆ ಸಾಕು, ಆನೆಗೆ 100 ಮುದ್ದೆ ಬೇಕು, ಎಲ್ಲಿಂದ ಕೊಡಲಿ? ಈಗ ಆನೆಗೇನೋ ಒಂದು ಹೊತ್ತು 1 ಮಂಕ್ರಿ ಕೊಟ್ಬಿಟ್ಟೆ, ಮಧ್ಯಾಹ್ನ ತಿರ್ಗಾ ಬಡ್ಕೊಳಕ್ಕೆ ಸ್ಟಾರ್ಟ್ ಆಯಿತು, ನಾನು ಕೊಡ್ತಾ ಇಲ್ಲ. ಈಗ ಅದನ್ನು ಯಾರು ಮೇಂಟೈನ್ ಮಾಡ್ತಾರೆ? ತಗೊಂಬಂದವನೇ ಮೇಂಟೈನ್ ಮಾಡಬೇಕು. ಇವನೇನೋ ಮೇಂಟೈನ್ ಮಾಡಿಲ್ಲ ಅಂದರೆ ಅಕ್ಕಪಕ್ಕದವರೆಲ್ಲ ಅದು ಆನೆ ಬಡ್ಕೊತಾ ಇದ್ದು ನೋಡು, ಊಟ ಹಾಕು ಅಂತಾರೆ. ಪಾಪ ಅವರು ಹೋಗದಾಗ ಬಂದಾಗ ಏನೋ ಒಂದು ಎಣ್ಣೆ ಹಸ್ಬಿಟ್ಟು ಹೋಯ್ತಾರೆ. ಬಟ್ ತಂದೋನಿಯರು ಯಾಕೆ ತಂದೆ? ಈಗ ತಂದ್ಬಿಟ್ಟಿದೆ ತಾನೇ, ಮೇಂಟೈನ್ ಮಾಡು. ಹಂಗೆ ಈಗ ನಾನು ಯಾವುದೋ ಒಂದು ವಿದ್ಯೆ ಕಲ್ತಿದ್ದೀನಿ, ಎನರ್ಜಿ ಬಂದ್ಬಿಟ್ಟಿದೆ 100 kg. ಈಗ ನಾನು ಅದನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ, ನಾನು ಅದನ್ನು ಬಳಸಲಿಲ್ಲ ಅಂದರೆ ಅದು ನನ್ನನ್ನು ಬಳಸ್ತದೆ. ಹಂಗಾಗಿ ಕೆಲವೊಂದು ಬ್ಲಾಕೇಜಸ್ಗಳಾಗಿ, ಕೆಲವ್ರಿಗೆ ಏನೇನೋ ಪ್ರಾಬ್ಲಮ್ಗಳಾಗಿ, ಅವ್ರದ್ದೇನೋ ಹಂಗಾಗಿ ಹಿಂಗೆ. ಈಗ ಒಂದು ಉದಾಹರಣೆ, ನಿತ್ಯಾನಂದ, ಅವನದು ಏನೇನಾಯಿತು ಕತೆಗಳೆಲ್ಲ ಕೇಳಿದ್ದೀರ, ಎಲ್ಲರಿಗೂ ಗೊತ್ತು. ಇದು ಹೆಂಗೆ ಅಂದರೆ, ಕಲ್ತ್ಬಿಟ್ಟವನೇ, ಸುಮ್ಮನೆ ಇಟ್ಕೊಂಬಿಟ್ಟವನು. ಅಂದರೆ ಒಂದು ಆನೆ ತಂದು ಇಟ್ಕೊಂಬಿಟ್ಟವನೇ, ಅದಕ್ಕೆ ಊಟ ಹಾಕಲಿಲ್ಲ, ಅದು ಓಡಿತು.
ರಿವರ್ಸ್ ಹೊಡಿತು. ಅಂದರೆ ಇದೆಲ್ಲ ಬ್ಲಾಕೇಜಸ್ಗಳು ಇವಾಗ ಇತ್ತೀಚೆಗೇನು ಸೋಷಿಯಲ್ ಮೀಡ್ಯಾದಲ್ಲಿ ಓಡ್ತಾ ಇದೆ, ಯಾರೋ ಸ್ವಾಮೀಜಿ ಗುರುಜಿ ಇದೆಲ್ಲ ಏನು ಅಂದರೆ ಕಲ್ತ್ಬಿಟ್ಟವ್ರೆ ವಿದ್ಯೆನ, ಅದನ್ನು ಮೇಂಟೈನ್ ಮಾಡೋಕ್ಕೆ ಬರ್ತಾಯಿಲ್ಲ. ಅದಕ್ಕೆ ಬ್ಲಾಕೇಜಸ್ ಈ ರೀತಿ ಕಟ್ಟೆ ಹೊಡೆದು ಹೊರಗಡೆ ಹೋಗ್ಬಿಡ್ತಾರೆ. ಈಗ ಅಣೆಕಟ್ಟು ಅಂತಾರೆ, ಅದು ಎಷ್ಟು ತಡೀತದೆ, ಎಷ್ಟು ತಡೆಯುತ್ತೋ ಅಷ್ಟು. ಆಮೇಲೆ ನೀನು ನಿಲ್ಸೋಕ್ಕಾಗಲ್ಲ, ವಾಡ್ದು ಊರಿಗೀರೆಲ್ಲ ಸರ್ವನಾಶ ಮಾಡಕ್ಕೆ ಬಿಡ್ತದೆ. ಇದು ಹಂಗೆ. ಹಂಗಾಗಿರೋದ್ರಿಂದ ಎಲ್ಲ ವಿದ್ಯೆಗಳು ಎಲ್ಲರಿಗೋಸ್ಕರ ಅಲ್ಲ. ಇದೆಲ್ಲ ನಿಜವಾಗ್ಲೂ ಋಷಿ ವಿದ್ಯೆ, ಬ್ರಹ್ಮವಿದ್ಯೆ, ಸೂಕ್ಷ್ಮ ವಿದ್ಯೆಗಳು ಇವು ತುಂಬ ದುರ್ಲಭ. ಅದನ್ನು ಎಲ್ಲರಿಗೂ ಸಿಗೋದು ಇಲ್ಲ, ಎಲ್ಲರಿಗೂ ಕಾಣಿಸೋದು ಇಲ್ಲ. ಅಕಸ್ಮಾತ್ ಅದನ್ನು ಯಾವುದೋ ಒಂದು ಟೈಟ್ಲ್ ಇಟ್ಬಿಟ್ಟು ಅದನ್ನು ಹೇಳ್ಕೊಡ್ತಾವ್ರೆ ಅಂದರೆ ಅದು ಕಮರ್ಷಿಯಲ್ ವಿದ್ಯೆಗಳಾಗೋಯ್ತು ಹೊರತು ಇದು ಯಾವುದು ಋಷಿ ವಿದ್ಯೆ, ಬ್ರಹ್ಮವಿದ್ಯೆ ಆಗಲಿಲ್ಲ. ಅಂದರೆ ಡೈಮಂಡ್ ಅಷ್ಟು ಕೇವಲವಾಗಿ ಸಿಗೋಕ್ಕೆ ಸುಲಭಾಗ್ಬಿಡ್ತು ಅಂತಂದರೆ ಹೌದು ಹೌದು, ಅದಕ್ಕೆ ಬೆಲೆನೇ ಇಲ್ಲ. ಬೆಲೆ ಇಲ್ಲ. ಕಬ್ಬಣ ಎಷ್ಟು ಕೆ ಜಿ 100 ರೂಪಾಯಿ, ಚಿನ್ನ ಎಷ್ಟು ಕೆ ಜಿ ಕೋಟಿ ರೂಪಾಯಿ, ಕೋಟಿನೂ ಇಲ್ಲ, 1.5 ಕೋಟಿ ಆಗ್ಬಿಟ್ಟೈತೆ. ಈಗ ಚಿನ್ನನೂ ಕಬ್ಬಣದ ಬೆಲೆಗೆ ಸಿಕ್ಕಿಬಿಡ್ತದೆ ಅಂದರೆ ಅದು ಜಾಸ್ತಿ ಇರಬೇಕು, ಹೇರಳವಾಗಿದ್ದರೆ ಸಿಗ್ತದೆ. ಕಬ್ಬಣ ಯಾಕೆ ಅಷ್ಟೊಂದು ಬೆಲೆ ಕಡಿಮೆ ಅಂದರೆ ಸಿಕ್ಕಾಪಟ್ಟೆ ಇದೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಾಮ್ರ ಅಥವಾ ಹಿತ್ತಾಳೆ ಇಲ್ಲ ಕಂಚು, ಅದಕ್ಕಿಂತ ಜಾಸ್ತಿ ಬೆಳ್ಳಿ, ಬೆಳ್ಳಿಗಿಂತ ಜಾಸ್ತಿ ಚಿನ್ನ, ಚಿನ್ನಗಿಂತ ಜಾಸ್ತಿ ಪ್ಲ್ಯಾಟಿನಮ್ ಯಾಕೆ ಜಾಸ್ತಿ ಅಂದರೆ ಎಷ್ಟು ಕಡಿಮೆ ಇರ್ತವೋ ಅದಕ್ಕೆ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಹಂಗೆ ಈ ವಿದ್ಯೆಗಳನ್ನೇ ನಿನಗೆ ಕಬ್ಬಣದ ಲೆವೆಲ್ಗೆ ತಗೊಂಬಂದು ಇಟ್ಬಿಟ್ರಿ ಇಂಥ ಋಷಿ ವಿದ್ಯೆ, ಬ್ರಹ್ಮವಿದ್ಯೆ ಎಲ್ಲ, ಅದಕ್ಕೆ ಅರ್ಥನೇ ಇರಲ್ಲ ನಾಳೆ ದಿವಸ. ಹೌದು. ಹಂಗಾಗಿರೋದ್ರಿಂದ ಕೆಲವರು ಅದನ್ನು ತಪ್ಪು ಮಾಡ್ತಾವ್ರೆ. ನೀನು ಕಲ್ತ್ಕೋ, ತಿಳ್ಕೊ, ಯಾರಿಗೆ ಆ ಯೋಗ್ಯತೆ ಅರ್ಹತೆ ಇರ್ತದೆ ಅಂಥವ್ರಿಗೆ ಕಲಿಸ್ಕೊಡು. ಅದು ಬಿಟ್ಬಿಟ್ಟು ಸಿಕ್ತವ್ರಿಗೆಲ್ಲ ಹೇಳ್ಕೊಡ್ತೀನಿ ಅಂಥೇಳಿ ಇದು ಮಾಡ್ತಾರೆ. ನನಗೂ ಸುಮಾರು ಜನ ಬಂದು ನೀವು ಶುರು ಮಾಡಿ, ಗುರುಗಳೇ ಶುರು ಮಾಡಿ, ನಾನು ಬೇಡಪ್ಪ. ಇದರಿಂದ ನೀವೆಲ್ಲ ಈಗ ನೋಡ್ತಾ ಇದ್ದೀರ. ಆ್ಯಕ್ಚುಲಿ ರಿಯಲ್ ಫ್ಯಾಕ್ಟ್ ಹೇಳ್ತೀನಿ, ಆ್ಯಂಟೈ ಪರ್ಸ್ಪೆಕ್ಟಿವ್ ಅಂತಾರೆ. ಅಂದರೆ ಒಂದು ಇರುವೆಗೆ ಒಬ್ಬ ಮನುಷ್ಯ ಹೆಂಗೆ ಕಾಣ್ತಾನೆ, ಈಗ ಅಲ್ಲಿದೆ ಇರುವೆ, ಈಗ ನಿಮ್ಮನ್ನು ನೋಡಿದ್ರೆ ದೊಡ್ಡ ರಾಕ್ಷಸ ಥರ ಕಾಣುತ್ತೆ. ಡಕ್ ಐ ಪರ್ಸ್ಪೆಕ್ಟಿವ್ ಅಂತಾರೆ, ಬಾತ್ಕೋಳಿಗೆ ಹೇಗೆ ಕಾಣಿಸುತ್ತೆ. ನಾಯಿ ಡಾಗ್ ಐ ಪರ್ಸ್ಪೆಕ್ಟಿವ್, ಕೌ ಐ ಪರ್ಸ್ಪೆಕ್ಟಿವ್, ಕೌಗೆ ಎದುರುಗಡೆ ಜಿರಾಫೆ ಐ ಪರ್ಸ್ಪೆಕ್ಟಿವ್, ಜಿರಾಫೆ ನಮ್ಮನ್ನು ಹಿಂಗೆ ನೋಡ್ತದೆ. ಇದೆಲ್ಲ ಮನುಷ್ಯನ ದೃಷ್ಟಿಕೋನ. ಗುರು ಅಂದರೆ ಏನು ಅಂದರೆ ಅವನು ಈಗಲೇ ಈ ಪರ್ಸ್ಪೆಕ್ಟಿವ್, ಅವನ ಮೇಲಿಂದ ನೋಡ್ತಾನೆ. ಎಲ್ಲ ಪೂರ್ತಿ ಇಡೀ ಭೂಮಂಡಲ ಸರ್ಕಲ್ ಕಾಣ್ತದೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಮಿಸ್ಟೇಕ್ ಮಾಡ್ತಾನೆ ಎಲ್ಲ ಗೊತ್ತಾಗ್ತದೆ. ಅದಕ್ಕೆ ಗುರುಗೆ ಅವನಿಗೆ ಯಾವಾಗಲೂ ಈಗಲೇ ಈ ಪರ್ಸ್ಪೆಕ್ಟಿವ್ ಅಂತ ಕರೀತಾರೆ. ಗುರುದೇನು ಅಂದರೆ ವಿಶೇಷವಾಗಿ ಅವನು ಬೇರೆ ಇನ್ನೊಂದು ಡೈಮೆನ್ಷನಲ್ಲಿ ನೋಡಬಲ್ಲ, ಇನ್ನೊಂದು ದೃಷ್ಟಿಕೋನವನ್ನು ಗ್ರಹಿಸಬಲ್ಲ. ಅಂಥವನೇ ಗುರು ಆಗಕ್ಕೆ ಸಾಧ್ಯ ಹೊರತು ಇಲ್ಲಿರೋರು ಯಾರು ಗುರು ಆಗಕ್ಕೆ ಸಾಧ್ಯವಿಲ್ಲ. ಈ ಪರ್ಸ್ಪೆಕ್ಟಿವ್ ಅವರಲ್ಲಿ ಒಬ್ಬ ಜಿರಾಫೆ ಹೇಳ್ತಾನೆ, ನಾನು ಈಗಲೇ ಈ ಪರ್ಸ್ಪೆಕ್ಟಿವ್ ಅಂತ. ಹೆಂಗೆ ಈಗಲೇ ಈ ಪರ್ಸ್ಪೆಕ್ಟಿವ್ ನೀನು? ಹಾಗಾಗಿ ಇಲ್ಲಿ ಕೆಲವೊಂದು ಯಥೇಚ್ಛವಾಗಿ ಸಿಗುತ್ತೆ, ಕೆಲವೊಂದು ಸಿಗದೇ ಇಲ್ಲ, ಅದು ನೋಡೋಕ್ಕೂ ಸಿಗೋದಿಲ್ಲ. ಅಂಥ ವಿಚಿತ್ರವಾದ ವಸ್ತುಗಳಿದ್ದಾವೆ, ವಿಶೇಷವಾಗಿರೋದು, ವಿಭಿನ್ನವಾಗಿರೋದು, ವೈಶಿಷ್ಟ್ಯಗಳಿಂದ ತುಂಬಿರೋವಂಥದ್ದು. ಅದೇ ಥರ ವಿದ್ಯೆಗಳು ಇದ್ದಾವೆ. ಎಲ್ಲ ವಿದ್ಯೆಗಳು ಎಲ್ಲರಿಗೋಸ್ಕರ ಅಲ್ಲ. ಈಗ ನಿಮ್ಮ ಮನೇಲಿ ಕೊಯ್ನೂರು ವಜ್ರ ಕೊಡ್ತೀನಿ ಇಟ್ಕೊಳ್ಳಪ್ಪ, ಇಟ್ಕೊಳ್ಳೋಕ್ಕೆ ಸಾಧ್ಯನಾ? ಇನ್ನೊಂದು ಉದಾಹರಣೆ ಹೇಳ್ತೀನಿ. ಇವತ್ತು ಅವನು ಯಾರೋ ವಿಜಯ್ ಮಲ್ಯ ಸಾಲಾಗಿಲ್ಲ ಮಾಡ್ಕೊಂಡು ಊರ್ಬಿಟ್ಟು ಓಡೋಗ್ಬಿಟ್ಟು ಅವ್ನು ಬೇರೆ ದೇಶದಲ್ಲ. ಯಾಕೆ ಕೊಡೋದ ಅಂದರೆ ಅವ್ನು ಕತ್ತಿ ತಗೊಂಡಾಗಿಂದ ದರಿದ್ರ ಬಂದು ಬಡೀತು. ಕತ್ತಿ ತಗೊಂಬಾರ್ದಾಗಿತ್ತು ಟಿಪ್ಪು ಸುಲ್ತಾನ್. ಏನೋ ದೊಡ್ಡದಾಗಿ ತೋರಿಸ್ಕೊಳ್ಳೋಕ್ಕೆ ಅಂತ ಹೋದ. ಇಟ್ಕೊಳ್ಳಯ್ಯ, ಈಗ ನಾನು ಹೇಳದ್ನಲ್ಲ ಆನೆ ಕತೆ, ತಂದುಬಿಟ್ಟಿದ್ಯಾ, ಒಂದೊತ್ತು ಊಟ ಹಾಕ್ಬಿಟ್ಟೆ, 2ನೇ ಹೊತ್ತಿಗೆ ಏನು ಮಾಡ್ತೀಯಾ? ಇಲ್ಲ ಅವನ ಹತ್ರ. ಈಗ ತಂದು ಇಟ್ಕೊಂಡವನೇ, ಅಕಸ್ಮಾತ್ ಕೊಟ್ಬಿಟ್ಟು ಅದನ್ನು ತಗೊಂಬಂದ್ಬಿಟ್ಟು ಯಾವುದೋ ಮ್ಯೂಸಿಯಂ ನನ್ನ ಕಡೆಯಿಂದ ತಗೊಳ್ಳಿ ಗಿಫ್ಟ್ ಅಂತ ಕೊಟ್ಬಿಟ್ಟಿದ್ರು, ಇವತ್ತು ಬದುಕೊಳ್ಳೋನು. ಬಟ್ ಯಾವಾಗ ಅವನು ಕೊಟ್ಟಿಲ್ಲ, ಹೊಡ್ತಾ. ಅದೇ ಥರನೇ ಟಿಪ್ಪು ಸುಲ್ತಾನ್ ಕತ್ತಿ ಅವನಿಗೆ ಡ್ಯಾಮೇಜ್ ಮಾಡ್ದಂಗೆ ಈ ಎಲ್ಲ ವಿದ್ಯೆಗಳು ಮನುಷ್ಯನನ್ನು ಡ್ಯಾಮೇಜ್ ಮಾಡ್ತದೆ. ಮೇಂಟೈನ್ ಮಾಡಲಿಲ್ಲ ಅಂದರೆ ನಿನಗೆ ಮೇಂಟೈನ್ ಮಾಡೋ ಯೋಗ್ಯತೆ ಅರ್ಹತೆ ಇದ್ದರೆ, ನಿಜವಾಗ್ಲೂ ಆ ಕೆಪಾಸಿಟಿ ಇದ್ದರೆ ಮಾಡು, ಇಲ್ಲಾಂದರೆ ಕಲಿಬೇಡ. ಇದು ನನ್ನ ಗುರುಗಳು ಸ್ಪಷ್ಟವಾಗಿ ಹೇಳ್ಕೊಟ್ಬಿಟ್ಟವ್ರೆ. ಅವ್ರು ಹೇಳೋದ್ರು ಎಲ್ಲವನ್ನು ತಿಳ್ಕೊ, ಇಡೀ ಪ್ರಪಂಚದಲ್ಲಿ ಏನೇನಾಗ್ತದೆ ಕಲಿಬೇಡ. ಕಲ್ತ್ಕೊಳ್ಳಂಗಿದ್ರೆ ಬೆರಳೆಣಿಕೆ ಎಷ್ಟು, 1, 2, 3 ಇಲ್ಲ 4, 5 ಅಷ್ಟೇ. 5ರ ಮೇಲೆ ಏನೂ ಕಲಿಬೇಡ. ಕರಗತ ಮಾಡೋದು ಒಂದು ಮಾತ್ರ ಕರಗತ ಮಾಡ್ಕೊ, ಅದು ಬಿಟ್ಟು ಬೇರೆ ಏನನ್ನು ಕರಗತ ಮಾಡಬೇಡ. ಹಂಗಾಗಿರೋದ್ರಿಂದ ನಾನು ಇದನ್ನೆಲ್ಲ ತಿಳ್ಕೊಂಡಿರೋದ್ರಿಂದ ಆ ಥರದ್ದು ಯಾವುದು ಇದು ಮಾಡೋಕ್ಕೆ ಹೋಗಲ್ಲ. ಬಟ್ ಹೆಂಗೆ ಕಲಿಸ್ಕೊಡ್ತಾರೆ, ಹೆಂಗೆ ಹೇಳ್ಕೊಡ್ತಾರೆ, ಏನಿದ್ರು ಸತ್ವ ಅದನ್ನು ತಿಳ್ಕೊಳ್ಬೇಕು. ಈಗ ನಾನು ಕುರಾನ್ ಓದ್ಬಿಟ್ಟಿದ್ದೀನಿ,
ಯಾರಾದರೂ ಬಂದು ಮಾತಾಡಿದ್ರೆ ಮಾತಾಡೋಕ್ಕೆ ನಾನು ಯೋಗ್ಯ ಅರ್ಹ. ಹ್ಮ್ ಕುರಾನೇ ಓದಿಲ್ಲ, ನಾನು ಹೆಂಗೆ ಇಸ್ಲಾಮಿಕ್ ಧರ್ಮದ ಬಗ್ಗೆ ಮಾತಾಡಿ? ಏನು ಹೇಳೋಕ್ಕಾಗಲ್ಲ. ಏನು ಹೇಳೋಕ್ಕೆ ನನಗೆ ಯೋಗ್ಯತೆನೇ ಇಲ್ವಲ್ಲ, ಗೊತ್ತಿಲ್ಲಪ್ಪ ಅಂತ. ಬಟ್ ಓದಿದರೆ ಮಾತಾಡ್ಬೋದಾ? ಅದೇ ರೀತಿಯೇ ಈಗ ನಾನು ಅವ್ರು ಹೆಂಗೆ ಕೋರ್ಸ್ 365 ಕೋರ್ಸ್ ಮಾಡಿದ್ದೀನಿ, ನಾನು 3rd ಕೋರ್ಸ್ ಮಾಡಿದ್ದೀನಿ. ಹೆಂಗೆ ಮಾಡ್ತಾರೆ ಏನಂತ ಎಲ್ಲವೂ ಕೂಡ ಸುಮ್ಮನೆ ಪಾಪ ಹೇಳ್ಕೊಡೋನಿಗೆ ಗೊತ್ತಿಲ್ಲ. ಮಗ್ಗಿ ಕಲ್ತ್ಕೊಣ 2 1 2 2 4 7 3 4 5 ಅದನ್ನು ನಾವು ನೋಡಿ ನಾನು ಹೆಂಗೆ ಹೇಳ್ತೀನಿ ಇಷ್ಟೇ, ನೀನು ಹಂಗೆ ಹೇಳು ಅಂತ ಹೇಳ್ಕೊಡ್ತೀನಿ. ಮಗ್ಗಿ ಹೇಳ್ಕೊಡ್ತಾವನೆ, ನಾವು ಹೇಳ್ಕೊತಾ ಇದ್ದೀರ ಅಷ್ಟೇ. 2 ಮಗ್ಗಿ ಕಲ್ತ್ಕೊಂಡು ಏನೇ ಮಾಡಲಿ ಈಗ, ಅದು 1ನೇ ಕ್ಲಾಸಲ್ಲ 2ನೇ ಕ್ಲಾಸಕ್ಕೆ ಉಪಯೋಗ ಬರ್ತದೆ. ಬಟ್ ಈಗ ನನಗೆ ಈ ಏಜಲ್ಲಿ 50 ವರ್ಷದಲ್ಲಿ ಯಾಕೆ ಮಗ್ಗಿ ಕಲಿಬೇಕು? ಮಗ್ಗಿ ಕಲ್ತು ಏನು ಬರೋದು? ಬಟ್ ಅವ್ರು ಹೇಳ್ಕೊಡ್ತಾರೆ. ಅಂದರೆ ನಮ್ಮ ಗುರುಗಳು ಹೇಳೋರು ಅದ್ಭುತ ಗಿಳಿಪಾಠ ಅಂತ. ಗಿಳಿಗೆ ಒಂದಷ್ಟು ವರ್ಡ್ಗಳು ಹೇಳ್ಕೊಟ್ಟಿರ್ತಾರೆ, ಅದನ್ನೇ ರಿಪೀಟ್ ಮಾಡೋದು ಹೊರತು ಹೊಸ ವರ್ಡ್ಗಳು ಗೊತ್ತಿಲ್ಲ. ಆ ಒಂದು ವರ್ಡನ್ನು ಕಲ್ತ್ಕೊಂಡವ್ರು ಒಬ್ಬರು ಕ್ಲಾಸ್ ಮಾಡ್ತಾವ್ರೆ, ಇನ್ನೊಂದು ವರ್ಡ್ ಕಲ್ತ್ಕೊಂಡಿರೋ ಇನ್ನೊಂದು ಕ್ಲಾಸ್ ಮಾಡ್ತಾವ್ರೆ. ಎಲ್ಲ ಮಾಡ್ತಾವ್ರೆ ಎಲ್ಲ ಹೇಳ್ಕೊಡ್ತೀನಿ ಮಾಡ್ತೀನಿ ಅಂತಂದರೆ ನಾನು ಹೇಳ್ದಂಗೆ ಇವೆಲ್ಲ ಡೈಮಂಡ್ ಇದ್ದಂಗೆ. ಇವತ್ತು ಡೈಮಂಡು ಫುಟ್ಪಾತಿಗೆ ಬಂದ್ಬಿಟ್ಟಿದ್ದೆ. ಇಷ್ಟ ಬಂದಂಗೆಲ್ಲ ಮಾಡಿಬಿಟ್ಟವ್ರೆ. ಬಟ್ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇದು ತ್ರಿನೇತ್ರನ ಕತೆ. ಒಳ್ಳೆಯ ಒಂದು ವಿಚಾರನ ತಿಳಿಸಿದ್ದೀರಾ. ಅಂದರೆ ನಮಗಿದ್ದಂಥ ಒಂದು ಸಂದೇಹಗಳು ಸೊ ಎಲ್ಲ ಮುಕ್ತವಾಗಿ ವೀಕ್ಷಕರ ಮುಂದೆ ಇಟ್ಟಿದ್ದೀರಾ. ಸೊ ಇದನ್ನು ಅವರು ಯಾವ ರೀತಿ ತೊಗೊತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ವೀಕ್ಷಕರೇ. ಸೊ ಇದಾಗಿತ್ತು ನಮ್ಮ ಈ ದಿನದ ವಿಶೇಷ 3rd ಐ ಬಗ್ಗೆ. ಸೊ ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ, ಈ ವಿಷಯದ ಬಗ್ಗೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.